और आप फायदा उठा सकते हैं हमारे 21 ऑनलाइन चर्चेस का। देखिए उनको, वो भारत की सब प्रमुख भाषाओं में उपलब्ध हैं। उड़िया, तेलुगु, तमिल, गुजराती, कन्नड़ा, तुलु, इंग्लिश, हिंदी, असामी, मराठी, पंजाबी, नेपाली, कोंकणी, मलयालम, सिंधी, भोजपुरी, बंगाली और मालवानी में। उसके अलावा 3 विशेष चर्च हैं। टीनेजर्स के लिए चर्च है, चिल्ड्रन चर्च भी है और गूंगे और बहरों के लिए भी है। थैंक यू, गॉड ब्लेस यू। ಬರೀ ನಾವು ಹಾಡೋಣ, ಅವನಿಗೆ ಹೇಳೋಣ. ಅಬ್ರಹಾಮ ಆಶೀರ್ವಾದ ನಮ್ದಿದೆ. ಅಬ್ರಹಾಮ ಆಶೀರ್ವಾದ ನಂದಿ, ಅಬ್ರಹಾಮ ಆಶೀರ್ವಾದ ನಂದು. ನಾನು ಆಶೀರ್ವಾದ ಬೆಳಿಗ್ಗೆ, ನಾನು ಆಶೀರ್ವಾದ ಸಂಜೆ. ಅಬ್ರಹಾಮ ಆಶೀರ್ವಾದ ನಂದು, ಅಬ್ರಹಾಮ ಆಶೀರ್ವಾದ ನಂದು, ಅಬ್ರಹಾಮ ಆಶೀರ್ವಾದ ನಂದು. ನಾನು ಆಶೀರ್ವಾದ ಬೆಳಿಗ್ಗೆ, ನಾನು ಆಶೀರ್ವಾದ ಸಂಜೆ. ಅಬ್ರಹಾಮ ಆಶೀರ್ವಾದ ನಂದು, ಅಬ್ರಹಾಮ ಆಶೀರ್ವಾದ ನಂದು, ಅಬ್ರಹಾಮ ಆಶೀರ್ವಾದ ನಂದು. ನಾನು ಆಶೀರ್ವಾದ ಬೆಳಿಗ್ಗೆ, ನಾನು ಆಶೀರ್ವಾದ ಸಂಜೆ. ಅಬ್ರಹಾಮ ಆಶೀರ್ವಾದ ನಂದು, ಅಬ್ರಹಾಮ ಆಶೀರ್ವಾದ ನಂದು, ಅಬ್ರಹಾಮ ಆಶೀರ್ವಾದ ನಂದು. ನಾನು ಆಶೀರ್ವಾದ ಬೆಳಿಗ್ಗೆ, ನಾನು ಆಶೀರ್ವಾದ ಸಂಜೆ. ಅಬ್ರಹಾಮ ಆಶೀರ್ವಾದ ನಂದು, ಅಬ್ರಹಾಮ ಆಶೀರ್ವಾದ ನಂದು, ಅಬ್ರಹಾಮ ಆಶೀರ್ವಾದ ನಂದು. ನಾನು ಆಶೀರ್ವಾದ ಬೆಳಿಗ್ಗೆ, ನಾನು ಆಶೀರ್ವಾದ ಸಂಜೆ. ಅಬ್ರಹಾಮ ಆಶೀರ್ವಾದ ನಂದು, ಅಬ್ರಹಾಮ ಆಶೀರ್ವಾದ ನಂದು, ಅಬ್ರಹಾಮ ಆಶೀರ್ವಾದ ನಂದು. ನಾನು ಆಶೀರ್ವಾದ ಮಾರ್ನಿಂಗ್, ನಾನು ಆಶೀರ್ವಾದ ಸಂಜೆ. ಅಬ್ರಹಾಮ ಆಶೀರ್ವಾದ ನಂದು. ನಾನು ಆಶೀರ್ವಾದ ಬೆಳಿಗ್ಗೆ, ನಾನು ಆಶೀರ್ವಾದ ಸಂಜೆ. ಅಬ್ರಹಾಮ ಆಶೀರ್ವಾದ ನಂದು, ಅಬ್ರಹಾಮ ಆಶೀರ್ವಾದ ನಂದು, ಅಬ್ರಹಾಮ ಆಶೀರ್ವಾದ ನಂದು. ವಾವ್ ಇವತ್ತು ನಿಮ್ಮೆಲ್ಲರಿಗೆ ಕನ್ನಡ ಆನ್ಲೈನ್ನಲ್ಲಿ ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರ ಮಾಡ್ತಾರೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಇಡೀ ವಿಶ್ವದಲ್ಲಿರೋ ಎಲ್ಲ ವಿಶ್ವಾಸಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯರೇ, ಎಲ್ಲ ವಿಶ್ವಾಸಿ ದೇವರ ಸುವಾರ್ತೆಗೆ ಮಹತ್ವವನ್ನು ತಗೊಳ್ತಾರೆ. ಹಲ್ಲೆಲೂಯಾ. ಆ ಸುವಾರ್ತೆಯನ್ನು ಲೋಕದ ಕಟ್ಟುಕಟ್ಟೆಯಲ್ಲಿ ತಕೊಂಡು ಅವರು ಹೋಗ್ತಾ ಇದ್ದಾರೆ ನನ್ನ ಪ್ರಿಯರೇ. ಯಾಕಂದ್ರೆ ಸುವಾರ್ಥ ಇದು ಒಂದೇ ಇದೆ, ಮನುಷ್ಯರ ಜೀವನ ಬದಲಾವಣೆ ಮಾಡಲಿಕ್ಕೆ, ಮನುಷ್ಯನ ಜೀವನಕ್ಕೆ ಜೀವನ ಕೊಡ್ಲಿಕ್ಕೆ ಒಂದೇ ಇದೆ ಸುವಾರ್ತೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಪ್ರಾರ್ಥನೆ ಮಾಡೋ ಮೊದಲು ದೇವರ ವಚನವನ್ನು ನಾವು ನೋಡೋಣ ನನ್ನ ಪ್ರಿಯರೇ. 1ನೇ ಬರೆದ ತಿಮೋತಿಯೇ 2ನೇ ಅಧ್ಯಾಯ 2 ಮತ್ತು 3. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ಅರಸುಗಳಾಗಿಯೂ ಎಲ್ಲ ಅಧಿಕಾರಿಗಳಾಗಿಯೂ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಎಚ್ಚರಿಸುತ್ತೇನೆ. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ಹೀಗೆ ನಾವು ಶಾಂತಿ ಸಮಾಧಾನಗಳಿಂದ ಕೂಡಿ ಜೀವನವನ್ನು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ನಡೆಸುವುದಕ್ಕಾಗುವುದು. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ನನ್ನ ಪ್ರೇರೆ, ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿ ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಣ. ಯಾಕಂದರೆ ದೇವರ ವಚನ ಹೇಳುತ್ತದೆ, ಯಾರು ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೋ ಅವರು ದೇವರೊಟ್ಟಿಗೆ ಮಾತಾಡ್ತಾರೆ. Rigaba sobrohonde ke inda kabala kaunda la kabaya. Rigaba sobrohonde ke sti kabala kaunda la kaba. Ribandrost kaunda la kabala kaunda la kabala kana kabaya. Rigabala kanta le ke beli kaunda la kababa. Hallelujah. ನಾವು ಇನ್ನೊಂದು ವಚನ ನಾವು ನೋಡೋಣ ನನ್ನ ಪ್ರಿಯರೇ. ಈ ಎರಡನೇ ಬರೆದ ಪುಸ್ತಕ ಕೊರಿಂಥಿಗೆ 4ನೇ ಅಧ್ಯಾಯ 3 ಮತ್ತು 4. ನಮ್ಮ ಸುವಾರ್ತೆಯ ಮರೆಯಾಗಿರುವುದು ಅದು ತಪ್ಪಿ ಹೋದವರಿಗೆ ಮರೆಯಾಗಿದೆ. ದೇವರ ಪ್ರತಿರೂಪವು ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಮಹಿಮೆಯ ಸುವಾರ್ತೆಯು ಇವರಲ್ಲಿ ಪ್ರಕಾಶಿಸುವ ಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ರಿಗಬಾ ಸುಪ್ರಹೋಂ ದ್ರೇಷ್ಟಿಗೆ ಬಿಲಿ ಕೌಂತನ ಗಬಯ. ರಿಗಬಲ ಕರಗಮಾಂದೆಲೆಗೆ ಬಿಲಿ ಕೌಂತನ ಗಬಲ ಕೌಂತನ ಗಬ. ರಿಗಬಾ ಕಾಲೆ ಸಿಗಿ ರಿಗಮ ಅಂತ್ರೇಷ್ಟಿಗೆ ಬಾ. ಲಿಬಾ ಕುರಗಬಲ ಕಾಂತೆಲೆ ಕೇಂದ ಗಬಯ. ಓರಬ ಸಹನೆ ರಿಗಬ ಸಕಲೆ ಕೇದಿಗಬಹ. ಲಿಬ್ರಾಂದುಲು ಕೌಂತನ ಗಬಯ. ರಿಗಬ ಕಲರನ ಮಾಂದುರುಗುದಿ ರಿಗಬ ಬಬಯ. ಪ್ರಾದೋಲಗಬ ಸುಪ್ರಹಂದ್ರೇಷ್ಟ ಗಬಯ. Ligabala kandelige bini kaundala kabaya. Ragaba sakala gabala kura gabala kandala baya. Rigabala kura gabala kaundalege bini kaundala kabaya. Rigaba kala rama santelege bini kaundala kabaya. Rima akresta kabahantre kendra kaba. Librandrestike bini kaundala kabaya. Rakaba kala gabala kaundala kabala kadi gabala ma. Rigaba sekele gabala kaundala kabala kaunda kabala kabala kaundala. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ನನ್ನ ಪ್ರಿಯರೇ, ನಾವು ಇನ್ನೊಂದು ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯರೇ, 7 ದಿವಸ ಉಪವಾಸ ಪ್ರಾರ್ಥನಾ ನಾವು ಮಾಡುತ್ತಾ ಇದ್ದೇವೆ. ಆ ಉಪವಾಸ ಪ್ರಾರ್ಥನದಲ್ಲಿ ನಾವು ನಮ್ಮ ಆತ್ಮವನ್ನು ತಯಾರ ಮಾಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ಹಲ್ಲೆಲೂಯಾ. ನಾವು ಉಪವಾಸ ಪ್ರಾರ್ಥನಾ ಮಾಡ್ತಾ ಇದ್ದೇವೆ. ಯಾಕಂದರೆ 14 ದಿವಸ ನಾವು ಆತ್ಮವನ್ನು ಗೆಲ್ಲುವ, ಅದು ಬುದ್ಧಿ, ಅದು ಜ್ಞಾನ, ಅದು ದೇವರ ಶಕ್ತಿ ನಾವು ಗ್ರಹಣ ಮಾಡುತ್ತಿದ್ದೇವೆ. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ಯಾಕಂದರೆ ಸುವಾರ್ತೆಯಲ್ಲಿ ಜೀವನವಾಗಿದೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ಒಂದು ಮನುಷ್ಯ ಜೀವಿಸಲಿಕ್ಕೆ ಸುವಾರ್ತೆಯೇ ಸಾಧ್ಯವಾಗಿದೆ. ಸ್ವರ್ಗ ಲೋಕದಲ್ಲಿ ದೇವರ ರಾಜ್ಯದಲ್ಲಿ ಸರಿ ಹೋಗ್ಲಿಕ್ಕೆ ಸುವಾರ್ತೆ ನನ್ನ ಪ್ರಿಯರೇ. ಯಾಕಂದರೆ ಸುವಾರ್ತೆಯಲ್ಲಿ ಜೀವನವಾಗಿದೆ. ಹಲ್ಲೆಲೂಯಾ. ನನ್ನ ಪ್ರಿಯನ ಪ್ರಾರ್ಥನೆ ಮಾಡೋಣ. ಈ 7 ದಿವಸ ಪ್ರಾರ್ಥನಾದಲ್ಲಿ ಎಲ್ಲರೂ ತಮ್ಮ ಆತ್ಮವನ್ನು ಗಟ್ಟಿಯಾಗಿ ದೇವರ ವಚನವನ್ನು ತಮ್ಮ ಹೃದಯದಲ್ಲಿ ದೃಢವಾಗಿ ತುಂಬುತ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋ ಮೊದಲು ದೇವರ ವಚನವನ್ನು ನಾವು ನೋಡೋಣ. ನನ್ನ ಪ್ರೇರೆ, ಯಾಕೋಬನ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಚನ ನಾವು ನೋಡೋಣ. ನನ್ನ ಪ್ರೇರೆ, ಆತನು ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ. ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಾಗಿದ್ದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಆತನು ಹೇಳುತ್ತಾನೆ. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ನನ್ನ ಪ್ರೇರೆ, ದೇವರು ಹೇಳ್ತಾನೆ, ಯಾರು ದೀನ ನಮ್ರವಾಗಿದ್ದಾರೆ
ದೇವರ ಕೃಪೆ ಅವರ ಮೇಲೆ ಯಾವಾಗಲೂ ಇರ್ತಾರೆ ನನ್ನ ಪ್ರಿಯರೇ. ಯಾಕಂದರೆ ದೇವರ ಪ್ರೀತಿ ನಮ್ಮ ಅಲ್ಲೂ ದೇವರು ನಮಗೆ ಪ್ರೀತಿ ಮಾಡ್ತಾರೆ ನನ್ನ ಪ್ರಿಯರೇ. ಇನ್ನೊಂದು ವಚನ ನಾವು ನೋಡೋಣ ನನ್ನ ಪ್ರಿಯರೇ. ಯೆಶಾಯ ಬರೆದ ಪುಸ್ತಕ 60ನೇ ಅಧ್ಯಾಯ 22ನೇ ವಚನ. ಚಿಕ್ಕವನಿಂದ ಸಾವಿರವಾಗುವರು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಕರ್ತನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಹು ಬೇಗನೆ ಉಂಟು ಮಾಡುವೆನು. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ಇನ್ನೊಂದು ವಚನ ನಾವು ನೋಡೋಣ ಪ್ರೇರೆ. ಕೀರ್ತನೆ ಬರೆದ ಪುಸ್ತಕ 11ನೇ ಅಧ್ಯಾಯ 3ನೇ ವಚನ ನಾವು ನೋಡೋಣ ಪ್ರೇರೆ. ಆಸ್ತಿವಾರಗಳೇ, ನಿರ್ಮೂಲವಾದವರೇ, ನೀತಿವಂತನು ಏನೋ ಮಾಡಬಹುದು. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ನನ್ನ ಪ್ರೇರೆ, ಎಷ್ಟು ಮಹತ್ವನು ನಮ್ಮ ದೇವರು ಉನ್ನತನ ಸ್ಥಾನದಲ್ಲಿ ಸರ್ವಶಕ್ತಿಮಾನ ನಮ್ಮ ದೇವರು ಆಗ್ತಾನೆ. ಯಾಕಂದರೆ ದೇವರ ಪ್ರೀತಿ ಎಂದಿಗೂ ಬದಲಾವಣೆ ಆಗುವುದಿಲ್ಲ ನನ್ನ ಪ್ರೇರೆ. ಯಾಕಂದರೆ ದೇವರ ವಚನ ಹೇಳ್ತದೆ, ದೇವರು ಮೊದಲು ನಮ್ಮನ್ನು ಪ್ರೀತಿ ಮಾಡಿದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯ. ಎಲ್ಲ ಕಣ್ಣು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ರೂಬು ಸುಪ್ರಭೋಂದ್ರೇಷ್ಟಿಕೆ ಬಿಲಿ ಕೌಂದಲಗಬಯ ರಕಬಕಲಕಾಂದ್ರೇಷ್ಟಿಕೆ ಬಿಲಿ ಕೌಂದಲಗಬಯ ರಕಬಲ ಖೋರಕಮ ಸಕ್ಕಿಲಿಗಬಲ ಕೌರಗಬಯ ಮಾಕೌಂದಲಗಬಯ ರಕಬ ಸಕಲಗಬಲ ಖೋರಗಬಲ ಕಾಂತಿಲಿಗೆ ಬಿಲಿ ಕೌಂದಲಗಬಯ ರಿಗನಮ ಸಂತಿಲಿಗದಗಬ ಓ ರಗಬಲ ಖೋರಿ ರಲನಮ ಸಂತಿಲಿಗದಲಗಬಲ ಕೂದಲಮ ರಿಗನನ ಮಂದೆಲಿಗೆ ಬೆಲಿಗೋ ಉದಲಲವ ಸಂತಿಲಿಗದಲವ ಓ ಪ್ರಹಾದೆಲಿಗಬಲ ಖೋರಿ ರಲನಮ ಉತ್ತರವ ಸಂದಲಗಬಲ ಖೋರಗಮನ ಕಾಂದೆ ರಿಗಮಲ ಖೇರಿ ದಲಲಮಯ ಓರಲವ ಸಂತಿಲಿಗೆ ಬಿಲಿಕೋ ದಿರಿಗಮ ಮಮಯಂದೆ ರಿಗಬಲ ಖೋರಲವ ಸೊಂತನಬಲ ಕಂದನಮ ರಿಗಬಲ ಕರಗದಿ ಹಿರಿಗನನಮ ಅಂದ್ರೇಷ್ಟಿಕೆ ಬಿಲಿಕೋ ದಲಗಬಯ ಅಲವ ಶುಭ್ರ ಆಕ್ರೇಶಿಕಬ ರಿಗಬಲ ಕೋದಲ ಗಬಲ ಕಾಂತನಮ ರಿಗಮಲ ಕರಗಮಲ ಕಾಂದಲಿಗೆ ಬಿಲಿ ಕೋದಲ ಗಮಯ ಮಲಗ ಸಿಹಿರಿಯನಮ ಮಂದಿಲಿ ಗದಲ ಗಮಯ ಒಲಗ ಬಸ್ಸಂದೊಲ ಗಬಲ ನಿಗಲ ನಮಯ ಈಯನ ನಮ ಸಂತಲ ಬಲ ಬಲಬ ಲೂಬ್ರ ಬಾಬ ಮಂದ್ರಿ ಬರಿಗೆ ಬಿರಿಗುದನ ವರಗೆ ತೆರಿಗೆ ಬಿರಿಗುದನ ಬಾಬಂ ರಿಗಬಲ ಕುರಗದರ ಗಮನ ಕನ್ನನ ಗಮನ ಕದಲ ಗಮಯ ಅಕರ ಗಬಲ ಕದಿ ಗಮಯ ಲಮಯ ಅರಗ ಬಸಕಿರಿ ಗಮಯ ಈ ಪ್ರಕೌತ ಗಮಯ ರಿಗಬೋ ಶಬಹ ರಿಗಮ ಕಾಂದ್ರೇಷ್ಟ ಗಮಯ ರಿಗಬಲ ಕುರಗಬಲ ಕೌಂತರ ಗಮಯ ರಗಬಲ ಕದಲ ಗಮಯ ಬಕುರ ಕದಲ ಗಬರ ಕಾಂತಲಮಯ ರಿಕಬ ಕನ ಕಬ ಸಕಮಯ ಲಮಯ ಅಲೋ ಚಕಬ ರಿಕಬ ಕಕಮ ಕುಪ್ರಹ ರಿಗಬ ದ್ರಾಷ್ಟ ಕಬಲ ಕೌಂತಲ ಗಮಯ ರಿಗಬಲ ಕದಲಿಗೆ ಬೇರೆ ಕೌಂತಲ ಗಮ 7 ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮ ಆತ್ಮವನ್ನು ನಾವು ಮಜಬೂತ್ ಮಾಡ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಓ ಪ್ರಭಾಂದ್ರಿಗೆ ಬಿದಿ ಕೌಂತರ ಗಮ ರಿಗಬಲ ಕೌಂತರ ಗಬಲ ಗಬಲ ಕೌಂತರ. ದೇವರ ವಚನ ಹೇಳ್ತಾನೆ, ಬುದ್ಧಿವಂತನು ಆತ್ಮವನ್ನು ಗೆಲ್ಲುತ್ತಾನೆ. ನಾನು ಬುದ್ಧಿವಂತನಾಗಿದ್ದೇನೆ, ನನ್ನ ಆತ್ಮವನ್ನು ಗೆಲ್ಲುತ್ತೇನೆ. ನನ್ನ ಪ್ರೇರೆ, ನೀವು ಬುದ್ಧಿವಂತರಿರಿ, ನೀವು ಆತ್ಮವನ್ನು ಗೆಲ್ಲುತ್ತೀರಿ. ಓ ಕಾಂದೆಲೆಗೆ ಬಿದಿ ಕೌಂತರ ಕೂತ ಗಬಯ ರಿಗಬಾಸೆಗೆ ಬಿದಿ ಕೌಂತರ ಗಬಲ ಕೌಂತರಮ. ಈ ಪ್ರಾರ್ಥನೆ ನನ್ನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್. ನನ್ನ ಪ್ರಿಯರೇ, ಈ ಸಮಯ ನಮ್ಮ ಪ್ರೇಸ್ ಟೀಮಿಗೆ ನಾವು ಸ್ವಾಗತ ಮಾಡೋಣ. ಎಲ್ಲರೂ ಉಲ್ಲಾಸದಿಂದ ಆನಂದದಿಂದ ದೇವರ ಸ್ತುತಿ ಆರಾಧನೆ ನಾವು ಮಾಡೋಣ ನನ್ನ ಪ್ರಿಯರೇ. ಬರೀ ನಾವು ಪರಮೇಶ್ವರಿಗೆ ಆರಾಧನೆ ಮತ್ತು ಸ್ತುತಿ ಮಾಡೋಣ. ಅವನಿಗೆ ಹೇಳೋಣ, ಅವನು ನಮಗಾಗಿ ಎಲ್ಲವೂ ಇದೆ. ಜೀವನ ಮತ್ತು ನನ್ನ
ಜೀವನ ಇರುತ್ತೇನೆ ನಿಮ್ಗಾಗಿ, ಏಕೆಂದ್ರೆ ನೀನೇ ನನ್ನ ಪ್ರಪಂಚ. ಯೇಸು 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 ನೀನೇ ನನ್ನ ಎಲ್ಲವೂ ಇದೆ ನನ್ನ ಯೇಸು, ನನ್ನ ಜೀವನ ಮತ್ತು ನನ್ನ ಪ್ರಪಂಚ ನೀನದಿ. ನೀನೇ ನನ್ನ ಎಲ್ಲವೂ ಇದೆ ನನ್ನ ಯೇಸು, ನನ್ನ ಜೀವನ ಮತ್ತು ನನ್ನ ಪ್ರಪಂಚ ನೀನದಿ. ಇರುತ್ತೇನೆ ನಿಮ್ಗಾಗಿ, ಏಕೆಂದ್ರೆ ನೀನೇ ನನ್ನ ಜೀವನ ಇರುತ್ತೇನೆ ನಿಮ್ಗಾಗಿ, ಏಕೆಂದ್ರೆ ನೀನೇ ನನ್ನ ಪ್ರಪಂಚ. ಯೇಸು 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 ಯೇಸು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ರೆಪ್ಸಡಿ ಸಮಯ, ವಾಸ್ತವಿಕ ಸಮಯ. ಇವತ್ತು ರವಿವಾರ 14 ಫೆಬ್ರವರಿ 2021. ಇವತ್ತಿನ ವಚನ ಇದೆ, ಆತನ ಮಹಿಮೆಗಾಗಿ ಅದನ್ನು ಮಾಡಿರಿ. ಫಿಲಿಪ್ಪಿ 2ನೇ ಅಧ್ಯಾಯ 3ನೇ ವಚನ ಹೇಳ್ತಾ ಇದೆ, ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದಿನಭಾವದಿಂದ ಪ್ರತಿಯೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಅಂಪ್ಲಿಫೈಡ್ ಕ್ಲಾಸಿಕ್ ತುರ್ಜ್ಮೆಯು ನಮ್ಮ ಮುಖ್ಯವಾದ ಚರ್ಚಾಂಶದ ವಚನವನ್ನು ಒಂದು ಸ್ಪಷ್ಟವಾದ ದೃಷ್ಟಿಕೋನದಲ್ಲಿ ತಿಳಿಸುತ್ತದೆ. ಪಕ್ಷಪಾತದಿಂದಾಗಲಿ, ಹಗೆತನ, ಕಲಹ, ಸ್ವಾರ್ಥ ಅಥವಾ ದುರಉದ್ದೇಶಗಳನ್ನು ಇಟ್ಟುಕೊಂಡಾಗಲಿ, ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ. ಇದು ಒಂದು ಅರಸು 18ನೇ ಅಧ್ಯಾಯದಲ್ಲಿರುವಂತೆ ಎಲಿಯ ಮತ್ತು ಬಾಳ್ನ ಸುಳ್ಳು ಪ್ರವಾದಿಗಳ ನಡುವಿನ ಕಾದಾಟವನ್ನು ನೆನಪಿಗೆ ತರುತ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕೆಲವರು ಒಂದು ಭಾಗವನ್ನು ಓದಿ ಬಿಟ್ಟು ಎಲಿಯನು ಇತರರಿಂದ ಚಪ್ಪಾಳೆ ಗಿಟ್ಟಿಸಿಕೊಳ್ಳುವ ರೀತಿಯಲ್ಲಿ ತನ್ನನ್ನು ತೋರ್ಪಡಿಸಿಕೊಳ್ಳುವುದನ್ನಷ್ಟೇ ಅದನ್ನೆಲ್ಲ ಮಾಡಿದನು ಎಂಬ ಭಾವನೆಯೊಂದಿಗೆ ಹೊರಟು ಬಿಡುತ್ತಾರೆ. ಆದರೆ ಸತ್ಯಕ್ಕೆ ದೂರವಾದದ್ದು ಪ್ರವಾದಿಯು ಅರಸನಾದ ಅಹಾಬನನ್ನು ಮಾತ್ರವಲ್ಲದೆ ಇಸ್ರಾಯೇಲರು ಹಾಗೂ ಸುಳ್ಳು ದೇವರುಗಳ ಪ್ರವಾದಿಗಳಿಗೆ ಸಹ ಸವಾಲುಗಳು ಹಾಕಿದ್ದನು. ಬಾಳ್ ದೇವರ 400 ಮಂದಿ ಸುಳ್ಳು ಪ್ರವಾದಿಗಳನ್ನು ಮತ್ತು ಚರ್ಚಾ ಆಶಧರ್ಮವರ 400 ಮಂದಿ ಪ್ರವಾದಿಗಳನ್ನು ಕಾರ್ಮೆಲ್ ಪರ್ವತಕ್ಕೆ ಬರುವಂತೆ ಕರೆದನು. ಅವರು ಒಂದು ಯಜ್ಞವನ್ನು ಸಿದ್ಧಪಡಿಸಿ ಅದನ್ನು ದಹಿಸುವಂತೆ ಆಕಾಶದಿಂದ ಅಗ್ನಿಯನ್ನು ಬರಮಾಡಬೇಕಾಗಿತ್ತು. ಅದರಲ್ಲಿ ಯಾವ ಯಶಸ್ವಿಯಾಗುವನೋ ಆತನೇ ನಿಜವಾದ ಪ್ರವಾದಿ ಎಂದು ಬಯಲುಗೊಳ್ಳುವುದು ಎಂದಾಗಿತ್ತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರತಿ ಗುಂಪಿನವರು ಒಂದು ಹೋರಿಯನ್ನು ವಧಿಸಿ
ಯಜ್ಞವೇದಿಯ ಮೇಲೆ ಜೋಡಿಸಿದರು ಮತ್ತು ಆಕಾಶದಿಂದ ಅಗ್ನಿಯನ್ನು ಬರಮಾಡುವಂತೆ ತಮ್ಮ ದೇವರುಗಳಿಗೆ ಮೊರೆಯಿಟ್ಟರು. ಬಾಳ್ ದೇವತೆಯ ಪ್ರವಾದಿಗಳು ಮೊರೆಯಿಟ್ಟರು ಮತ್ತು ಗೋಳಾಡಿದರು ಹಾಗೂ ತಮ್ಮ ದೇಹಕ್ಕೆ ಗಾಯಗಳನ್ನು ಮಾಡಿಕೊಂಡರು. ಆದರೆ ಅವರ ದೇವರುಗಳಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ. ಎಲಿಯನನ್ನು ಸರದಿ ಬಂದಾಗ ಆತನ ಯಜ್ಞವನ್ನು ನೀರಿನಿಂದ ಬಹುವಾಗಿ ತೇವಗೊಳಿಸಿದನು. ಬಳಿಕ ದೇವರಿಗೆ ಮೊರೆಯಿಟ್ಟನು ಮತ್ತು ದೇವರು ಆಕಾಶದಿಂದ ಅಗ್ನಿಯನ್ನು ಬರಮಾಡಿದನು. ಅಗ್ನಿಯು ಯಜ್ಞವನ್ನು ಸಂಪೂರ್ಣವಾಗಿ ದಹಿಸಿ ಬಿಟ್ಟು. 1 ಅರಸು 18ನೇ ಅಧ್ಯಾಯ 36ನೇ ವಚನದಲ್ಲಿ ಎಲಿಯನ್ ಮಾತುಗಳನ್ನು ಓದಿದ್ರಿ. ಸಂಧ್ಯಾ ನೈವೇದ್ಯವಾದ ಹೊತ್ತಿಗೆ ಪ್ರವಾದಿಯಾದ ಎಲಿಯನನ್ನು ವೇದಿಯ ಹತ್ತಿರ ಬಂದು ಅಬ್ರಾಮ್, ಇಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿತ್ತಿರುವಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಈ ಹೊತ್ತು ತೋರಿಸಿಕೊಡು. ಆತನ ದೇವರಾತ್ಮನ ಮಾರ್ಗದರ್ಶನದಂತೆ ನಡೆದಿದ್ದನು. ಅವರನ್ನು ಎದುರಿಸಿ ನಿಂತಿದ್ದು ಆತನ ಸ್ವಾರ್ಥ ಪ್ರಜ್ಞೆಯನ್ನು ಅಥವಾ ಸ್ವ ಪ್ರತಿಷ್ಠೆಯನ್ನು ಪ್ರದರ್ಶಿಸಿಕೊಳ್ಳಬೇಕೆಂದು ಆಗಿರಲಿಲ್ಲ. ಕೇವಲ ಕರ್ತ್ಮನನ್ನು ಮಾರ್ಗದರ್ಶನಕ್ಕಾಗಿಯೇ ಆಗಿತ್ತು. ಫಲಿತಾಂಶವನ್ನು ಗಮನಿಸಿರಿ. ಇಸ್ರಾಯೇಲರು ಅಹಾಬನಲ್ಲಿ ನಂಬಿಕೆಯನ್ನು ಕಳೆದುಕೊಂಡು ಎಲಿಯನ್ ಮಾರ್ಗದರ್ಶನವನ್ನು ಅನುಸರಿಸುವವರಾಗಿ ದೇವರ ಸಾರ್ವಭೌಮತ್ವವನ್ನು ಗುರುತಿಸಿಕೊಂಡರು. ಎಲಿಯನನ್ನು ಮಾಡಿದ ಕಾರ್ಯವು ಜನರ ಎದುರಿನಲ್ಲಿ ಇಸ್ರಾಯೇಲರ ದೇವರಾದ ಕರ್ತ್ಮನನ್ನು ಮಹಿಮೆ ಪಡಿಸಿತು. ಕರ್ತ್ಮನಿಗಾಗಿ ನೀವು ಏನೇ ಮಾಡಿದರೂ ಅದರ ಸ್ವಾರ್ಥ, ಆಕಾಂಕ್ಷೆ ಅಥವಾ ಜಂಬದಿಂದ ಕೂಡಿರಬಾರದು. ಅದು ಆತನ ಮಹಿಮೆಗಾಗಿಯೇ ಆಗಿರತಕ್ಕದ್ದು. ನೀವು ಎಲಿಯನ್ ಮಾಡಿದಂತೆಯೇ ವಾಕ್ಯದ ಮೂಲಕ ಪವಿತ್ರಾತ್ಮನನ್ನೇ ಅನುಸರಿಸಬೇಕು. ಈಗ ನಿಮ್ಮ ಕ್ರಿಯೆಗಳು ಮತ್ತು ನಿಮ್ಮ ದಾರಿಗಳು ಕರ್ತ್ಮನಿಗೆ ಮಹಿಮೆಯನ್ನುಂಟು ಮಾಡುವವು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ಪ್ರಾರ್ಥನೆ ಸಮಯ. ಎಲ್ಲರೂ ಪರಮೇಶ್ವರ ಕಡೆಗೆ ತನ್ನ ಕೈಗಳನ್ನೆತ್ತಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿರಿ. ಪ್ರಿಯ ತಂದೆಯೇ, ನಿನ್ನ ವಾಕ್ಯವು ನನ್ನ ಆಲೋಚನೆಗಳನ್ನು, ಯೋಜನೆಗಳನ್ನು, ತೀರ್ಮಾನಗಳನ್ನು ಮಾರ್ಗದರ್ಶಿಸುವ ಬೆಳಕಾಗಿದ್ದು ಜೀವಿತದ ಮೂಲಕ ಮಹಿಮೆಯಿಂದ ನಡೆದು ಸಾಗುವಂತೆ ಸಹಾಯ ಮಾಡುತ್ತದೆ. ನಾನು ನಿನ್ನ ಮಾರ್ಗದರ್ಶನವನ್ನು ಮಾತ್ರವೇ ಅನುಸರಿಸುವೆನು ಮತ್ತು ನನ್ನ ಹೃದಯದಲ್ಲಿ ಜಂಬವೂ ಇಲ್ಲ. ನಿನ್ನ ವಾಕ್ಯದ ಮೂಲಕವಾಗಿ ನಾನು ನಿರ್ದೇಶನ, ಜ್ಞಾನೋದಯವನ್ನು ಮತ್ತು ರಾಜ್ಯದ ಮರ್ಮಗಳು ಹಾಗೂ ವಾಸ್ತವಿಕತೆಗಳಿಗೆ ಒಳನೋಟಗಳನ್ನು ಪಡೆದುಕೊಳ್ಳುವೆನು. ಯೇಸುವಿನ ನಾಮದಲ್ಲಿ ಆಮೀನ್. ಇದು ಸಾಕ್ಷಿ ಸಮಯ. This condition has really made me feel very immobilized. I feel hopeless actually, because I can't see a brighter future. It seems as if this condition is getting worse and worse. It's not going to get any better. You're free. We have the life of God which cannot be corrupt. Cannot be corrupt. Praise the Lord. Because church was not supposed to get sick ever. Church, the message to the church is that they have divine life. Praise the Lord. Jesus said, not mine but thine be done. Do you ask God that what you are doing, should you be doing it or not? Many don't have that consciousness. God wants you to live according to His will. Bible says those who are living, they should not live for themselves, but to Him for who died for them and who has purchased them. Father, in the name of Jesus, I pray for children. I speak health. I speak healing in their bodies in the name of Jesus.
I command that demon of darkness to leave them in the name of Jesus Christ of Nazareth. I command those unclean spirits to come out of them in the name. ಬರೀ ನಾವು ನಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಆ ಪರಮೇಶ್ವರಿಗೆ ಆರಾಧನೆ ಮಾಡೋಣ. ನಮ್ಮ ಪೂರ್ತಿ ಹೃದಯದಿಂದ ಅವನಿಗೆ ಹೇಳೋಣ, ಅವನಿಗೆ ಸ್ತುತಿಸೋಣ.
Vrontrale shatila antrala sitalabaha. Montrele satili indragadare. Rindrale shatili indragadare. Rindrale shatele intralangragadare. Rindrale shatele intrala anta. रीगिदरले शतले इंद्रला हाइता। बोलिए अन्य भाषा में। कीजिए अपने हृदय को तैयार कीजिए। मोंत्रलेशदी तैयारी का साल है। इंद्रला आतली बाबा। और अभी भी हम उत्सव के महीने में हैं। री से तेले हेत्रला बाहा। बीशाकीता बोशाकीता ला आंक्र कदर। अपने हाथों को उठाकर, अपने पवित्र हाथों को उठाकर, अपने पवित्र हाथों को उठाकर री गादारे ले बाहा। ತಿರಿ ಓ ಧನ್ಯವಾದ ಪ್ರಭು ದೇವೆ ಧನ್ಯವಾದ ಹೇಳು ನಿಮ್ಮ ದಯಕ್ಕೋಸ್ಕರ ನಿಮ್ಮ ಕರುಣೆಗೋಸ್ಕರ ಧನ್ಯವಾದ ನಿಮ್ಮ ಆತ್ಮಗಳ ಮೂಲಕ ನಮ್ಮನ್ನು ಕರೆಯುವುದಕ್ಕಾಗಿ ಧನ್ಯವಾದ ಪ್ರಭು ನಮ್ಮ ಆತ್ಮಗಳನ್ನು ನೀವು ತೆರೆದಿದ್ದಕ್ಕಾಗಿ ನಾವು ನಿಮ್ಮ ಸತ್ಯವನ್ನು ತಿಳಿಯುವಂತೆ ಧನ್ಯವಾದ ಹೇಳುತ್ತೇವೆ ಧನ್ಯವಾದ ಹೇಳು ನೀವು ನಮ್ಮ ಹೃದಯವನ್ನು ತೆರೆಯುವುದಕ್ಕಾಗಿ ಮತ್ತು ಈ ಸಮಯವನ್ನು ನಮಗೆ ನೀವು ಕೊಟ್ಟಿದ್ದಕ್ಕಾಗಿ ನಾವು ಹೇಳುತ್ತೇವೆ ಪರಮೇಶ್ವರನೇ ನಮ್ಮ ಆತ್ಮಗಳನ್ನು ನಮ್ಮ ಬುದ್ಧಿಗಳನ್ನು ತೆರೆದಿದ್ದೇವೆ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ಸ್ವೀಕರಿಸುವುದಕ್ಕೆ ಧನ್ಯವಾದ ಹೇಳುತ್ತೇವೆ ನಮಗೆ ಕೇಳುವ ಕಿವಿಗಳು ನೋಡುವ ಕಣ್ಣುಗಳು ತಿಳಿಯುವಂತ ಹೃದಯವಿದೆ ಧನ್ಯವಾದ ಪರಿಶುದ್ಧಾತ್ಮನೇ ನಿನ್ನ ಮಹಾನ್ ಉಪಸ್ಥಿತಿಗೋಸ್ಕರ ಧನ್ಯವಾದ 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 ಮತ್ತು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಆಮೇನ್ Praise the Lord. बैठ सकते हैं। ನೀವು ಕುಳಿತುಕೊಳ್ಳಬಹುದು ಮತ್ತು ಜೋರಾಗಿ ಚಪಾಳೆಯನ್ನು ಯೇಸು ಸ್ವಾಮಿಗೋಸ್ಕರ ನೀವು ತಟ್ಟಬಹುದು ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ ಪ್ರೇಸ್ ದ ಲಾರ್ಡ್ ಮತ್ತು ನಮ್ಮ ಸಂದೇಶವು ಇವಾಗ ನಡೆಯುತ್ತಿದೆ ಪ್ರಾರ್ಥನೆಯ ಧನ್ಯತೆ ಪ್ರೇಸ್ ದ ಲಾರ್ಡ್ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಇನ್ಫ್ಯಾಕ್ಟ್ ಇದನ್ನು ಟಾಪಿಕ್ ಎಂದು ಹೇಳುವುದು ತಪ್ಪಾಗಿರುತ್ತದೆ ನಾವು ಹೇಳುತ್ತೇವೆ ಬಹಳ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಆಗಿದೆ ಅಭ್ಯಾಸವಾಗಿದೆ ಕೆಲವು ವಿಷಯಗಳನ್ನು ಥಿಯರಿಯಲ್ಲಿ ನಿಮಗೆ ಕಡಿಮೆಯಾಗಿ ಕಲಿಸುತ್ತಾರೆ ಮತ್ತು ಪ್ರಾಕ್ಟಿಕಲ್ ಅಲ್ಲಿ ಬಹಳವಾಗಿ ಕಲಿಸುತ್ತಾರೆ ಥಿಯರಿಯಲ್ಲಿ ನಾನು ನಿಮಗೆ ಸಮೋಸೆಯ ಸ್ವಾದವನ್ನು ತಿಳಿಸುತ್ತಿದ್ದರೆ 15 ದಿನ ನಡೆಯಬಹುದು ಮತ್ತು ಸಮೋಸೆಯನ್ನು ಬಾಯಲ್ಲಿ ಹಾಕಿದರೆ ನಿಮಗೆ ತಿಳಿಸುವ ಅವಶ್ಯಕತೆ ಇಲ್ಲ ಹೀಗೆ ನಾವು ನಿಮಗೆ ತಿಳಿಯಪಡಿಸುತ್ತೇವೆ ಪ್ರಾರ್ಥನೆ ಎಷ್ಟು ಮುಖ್ಯವಾಗಿದೆ ಮತ್ತು ಪ್ರಾರ್ಥನೆ ಯಾವಾಗ ಮುಖ್ಯವಾಗಿದೆ ಆವಾಗ ನಿಮಗೆ ತಿಳಿಯುವುದು ಯಾವಾಗ ನೀವು ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡುವಿರಿ So important. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯು ನೋ ಬಹಳಷ್ಟು ಜನರಿಗೆ ಗೊತ್ತಿದೆ ಅವರು ಪ್ರಾರ್ಥನೆಯನ್ನು ಮಾಡಿದರೆ ಎಲ್ಲ ವಸ್ತುಗಳು ಬದಲಾಗುತ್ತವೆ ಎಂದು ಆದರೂ ಕೂಡ ಅವರು ಮಾಡುವುದಿಲ್ಲ ಅವರದು ಧಾರ್ಮಿಕ ಮಾನಸಿಕತೆ ಇದೆ ಆ ಮಾನಸಿಕತೆಯು ಅವರನ್ನು ನಿಲ್ಲಿಸುತ್ತದೆ ಅವರು ಚರ್ಚಿನಲ್ಲಿ ಕೇಳುತ್ತಾರೆ ಪ್ರಾರ್ಥನೆಯನ್ನು ಮಾಡಿದರೆ ಎಲ್ಲ ಸ್ಥಿತಿಗಳು ವಸ್ತುಗಳು ಬದಲಾಗುತ್ತವೆಯೇ ಅವರು ಪ್ರಾರ್ಥನೆಯನ್ನು ಮಾಡಿದರೆ ಅದರ ಸ್ಥಿತಿಗಳು ಬದಲಾಗಿಲ್ಲ ಒಂದು ಆನೆ ಚಿಕ್ಕ ಮರಿಯನ್ನು ನೀವು ತೆಗೆದುಕೊಳ್ಳಬಹುದು ಅದನ್ನು ನೀವು ಚಿಕ್ಕದಿರಬೇಕಾದ್ರೆ ಕಬ್ಬಿಣದ ಸರ್ಪನಿಂದ ಕಟ್ಟಬಹುದು ಮತ್ತು ಅದು ದೊಡ್ಡದಾದ ಮೇಲೆ ನೀವು ಯಾವುದೇ ರೀತಿ ಚೈನಿಂದ ಅದನ್ನು ಕಟ್ಟಿಡಲು ಸಾಧ್ಯವಿಲ್ಲ ಪ್ರೇಸ್ ದ ಲಾರ್ಡ್ ಆಮೇಲೆ ನೀವು ಅದನ್ನು ಒಂದು ಹಗ್ಗದಿಂದ ಕಟ್ಟುತ್ತೀರಿ ಇದೇ ಆಗುತ್ತದೆ ನೀವು ಬಹಳ ವರ್ಷದಿಂದ ಧರ್ಮದಲ್ಲಿ ಜೀವಿಸುವಾಗ ಇಲ್ಲಿ ಕೆಲವು ನಾವು ಸತ್ಯಗಳು ನಿಮಗೆ ಹೇಳಲು ಪ್ರಾರಂಭ ಮಾಡಿದಾಗ ಅದರ ಸ್ವಲ್ಪವೂ ನಿಮಗೆ ಧರ್ಮದಲ್ಲಿ ಗೊತ್ತಿರುವಾಗ ನಿಮ್ಮ ಮಾನಸಿಕತೆಯು ಇನ್ನೂ ಬದಲಾಗಿರುವುದಿಲ್ಲ ಯಾವ ಬದಲಾವಣೆ ಉಂಟಾಗಬೇಕಾಗಿತ್ತು ಅದು ಆಗುವುದಿಲ್ಲ ಪ್ರೇಸ್ ದ ಲಾರ್ಡ್ ಎಕ್ಸಾಮ್ಗೋಸ್ಕರ ಉದಾಹರಣೆಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡುತ್ತಾರೆ ಇನ್ನು ಬೆಳಗ್ಗೆ ಅವರು ಪ್ರಾರ್ಥನೆ ಮಾಡುತ್ತಾರೆ ಅವರು ಯಾವುದೇ ಆಶೆ ಅಥವಾ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವುದಿಲ್ಲ ಬೆಳಗ್ಗೆ ಮಾಡಿರುವ ಪ್ರಾರ್ಥನೆಯಿಂದ ಏನಾದರೂ ಬದಲಾಗುವುದು ಎಂದು ಪೂರ್ತಿ ದಿನ ಅದು ಕಾರ್ಯ ಮಾಡುವುದೆಂದು ಯಾವುದೇ ರೀತಿ ನಿರೀಕ್ಷೆ ಇಲ್ಲ ಆ ಪ್ರಾರ್ಥನೆಯು ಅವರ ಜೀವಿತದ ಪ್ರತಿಯೊಂದು ಕ್ಷಣವನ್ನು ಚೇಂಜ್ ಮಾಡುವುದೆಂದು ಪ್ರಾರ್ಥನೆಯನ್ನು ಅವರು ಬೆಳಗ್ಗೆ ಮಾಡಿದರು ಅವರ ಮನಸ್ಥಿತಿ ಹೀಗೆ ಇರುತ್ತದೆ ಬಿಡ್ರೆ ಏನು ಚೇಂಜ್ ಆಗುವುದೇ ಇಲ್ಲ ಅದಕ್ಕಾಗಿ ಅವರು ಕಡಿಮೆಯಾಗಿ ಪ್ರಾರ್ಥನೆ ಮಾಡುತ್ತಾರೆ ಆದರೆ ನಿಮಗೆ ಒಂದು ವಿಷಯ ತಿಳಿಯಬೇಕಾಗಿದೆ ಯಾವಾಗ ನೀವು ಯೇಸು ಸ್ವಾಮಿಯಲ್ಲಿ ಇರಲಿಲ್ಲವೋ ಯಾವುದಕ್ಕೆ ನೀವು ಪ್ರಾರ್ಥನೆ ಎಂದು ಹೇಳಿದ್ದೀರಿ ಅದು ಪ್ರಾರ್ಥನೆ ಆಗಿರಲಿಲ್ಲ ಪ್ರೇಸ್ ದ ಲಾರ್ಡ್ ಹೇಳಬಹುದು ಯಾವಾಗ ನೀವು ಯೇಸು ಸ್ವಾಮಿಯಲ್ಲಿ ಇರಲಿಲ್ಲ
ಯಾವುದಕ್ಕೆ ನೀವು ಪ್ರಾರ್ಥನೆ ಎಂದು ಹೇಳಿದ್ದೀರಿ ಅದು ಪ್ರಾರ್ಥನೆಯಾಗಿರಲಿಲ್ಲ. ಏಕೆಂದರೆ ಪ್ರಾರ್ಥನೆಯನ್ನು ನೀವು ಒಳ್ಳೆ ವ್ಯಕ್ತಿಯ ಹತ್ತಿರ ಮಾಡುತ್ತೀರಿ ಮತ್ತು ಬಹಳ ದೊಡ್ಡವನಾಗಿದ್ದಾನೆ ಆತನ ಹತ್ತಿರ ಮಾಡುತ್ತೀರಿ. ಆತನು ನಿಮ್ಮ ಲಾಭವನ್ನು ಬಯಸುತ್ತಾನೆ. ಪ್ರಾರ್ಥನೆಯನ್ನು ನೀವು ಆತನಲ್ಲಿ ಮಾಡುತ್ತೀರಿ. ಆತನು ನಿಮಗೆ ಒಳ್ಳೆತನವನ್ನು ಬಯಸುತ್ತಾನೆ ಮತ್ತು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತೀರಿ. ಆತನಿಗೆ ನಿಮ್ಮ ಜೀವಿತವನ್ನು ಬದಲಾಯಿಸುವ ಶಕ್ತಿ ಇದೆ. ಎಸ್ ದ ಲಾರ್ಡ್. ಎಷ್ಟು ಜನರಿಗೆ ತಿಳಿದು ಬರ್ತಾ ಇದೆ? ಹಲೋ, सजेगी नहीं. ಇದೇ ಆ ವಿಷಯಗಳು ಪರಮೇಶ್ವರನ ಬಗ್ಗೆ ಯಾವ ಜನರಿಗೂ ಗೊತ್ತಿಲ್ಲ. ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಒಳ್ಳೆಯದಾಗಿದ್ದಾನೆ, ಆದರೆ ಅವಾಗ ನಿಮ್ಗೆ ಒಳ್ಳೆಯವನ್ನ ಆಗಿರುವುದಿಲ್ಲ. ಅದು ನಿಮ್ಗೆ ಗೊತ್ತಿತ್ತಾ? ನಿಮಗೆ ಗೊತ್ತಿರಲಿಲ್ಲ. ನಿಜವಾಗಲೂ ಗೊತ್ತಿತ್ತಾ ದೇವರು ಏನು ಬೇಕಾದರೂ ಮಾಡಬಹುದೆಂದು, ದೇವರು ಏನು ಬೇಕಾದರೂ ಬದಲಾಯಿಸಬಹುದೆಂದು? ಯಾವುದಕ್ಕೆ ನೀವು ಪ್ರಾರ್ಥನೆ ಎನ್ನುತ್ತೀರಿ? ಅದು ವಾಸ್ತವವಾಗಿ ಪ್ರಾರ್ಥನೆ ಆಗಿರಲಿಲ್ಲ. ಅದು ಆಕ್ಚುಲಿ ಶೈತಾನನಿಗೆ ನೀವು ಬೇಡಿಕೊಳ್ಳುತ್ತಿದ್ದೀರಿ. ಜನರು ಶೈತಾನ ಹತ್ರ ಪ್ರಾರ್ಥನೆ ಮಾಡಿದರು, ಆದರೆ ಶೈತಾನ ಹತ್ರ ಯಾವುದೇ ಒಳ್ಳೆತನ ಇಲ್ಲ. ಅದೇ ಕಾರಣವಿದೆ ಜನರು ಪ್ರಾರ್ಥನೆ ಮಾಡುತ್ತಾರೆ. ನಾನು ಎಷ್ಟೋ ಪ್ರಾರ್ಥನೆ ಮಾಡಿದೆ, ಆದ್ರೆ ಇನ್ನೂ ಹೆಚ್ಚಾಗಿ ಕೆಟ್ಟದಾಗಿತ್ತು. ಏಕೆಂದರೆ ಅವರು ಯಾರಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ? ಆತನು ಪರಮೇಶ್ವರನು ಅಲ್ಲ, ಆತನನ್ನು ಶೈತಾನನಾಗಿದ್ದಾನೆ. ನಾವು ಅವರಿಗೆ ಚರ್ಚ್ ನಲ್ಲಿ ಪ್ರಾರ್ಥನೆ ಮಾಡಲು ಹೇಳುತ್ತೇವೆ, ಆದರೆ ಅವರು ಮನಸ್ಸು ಹೇಳುತ್ತದೆ ಇಲ್ಲ ಇಲ್ಲ ಇಲ್ಲ, ಹೋದ ಸಲ ಪ್ರಾರ್ಥನೆ ಮಾಡಿದೆ, ಇನ್ನೂ ಹೆಚ್ಚಾಗಿ ಕೆಟ್ಟದಾಗಿತ್ತು, ಈ ಸಲಿನ ಪ್ರಾರ್ಥನೆ ಮಾಡುವುದಿಲ್ಲ ಅನ್ನುತ್ತಾರೆ. ಹಿಂದೆ ನೀವು ಯಾರ ಜೊತೆ ಪ್ರಾರ್ಥನೆ ಮಾಡಿರಿ? ಹಿಂದೆ ನೀವು ಶೈತಾನನಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ. ಇವಾಗ ನೀವು ಪ್ರೀತಿಯುಳ್ಳ ದೇವರ ಹತ್ತಿರ ಪ್ರಾರ್ಥನೆ ಮಾಡುತ್ತಿದ್ದೀರಿ. ಆತನು ನಿನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಇದು ಸ್ವರ್ಗದ ಪ್ರಾರ್ಥನೆಯಾಗಿದೆ. ಇಟ್ ಈಸ್ ಎಕ್ಸೈಟಿಂಗ್. ನನಗೆ ಪ್ರಾರ್ಥನೆ ಮಾಡುವುದು ಬಹಳ ಇಷ್ಟವಾಗಿದೆ. ನನಗೆ ಗೊತ್ತಿದೆ ಮೇಲೆ ಕೂತಿರುವನು ನನ್ನನ್ನು ಪ್ರೀತಿ ಮಾಡುತ್ತಾನೆ. ಆತನು ನನ್ನ ಹೆಚ್ಚಾಗಿ ಪ್ರೀತಿ ಮಾಡುತ್ತಾನೆ ಮತ್ತು ಆತನು ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವನು. ನೀವು ಹೀಗೆ ಯೋಚನೆ ಮಾಡಬೇಡಿರಿ, ಪ್ರಾರ್ಥನೆ ಮಾಡದಿದ್ದರೆ ಎಲ್ಲ ವಿಷಯಗಳು ಬದಲಾಗುತ್ತವೆ ಎಂದು. ಹೀಗೆ ಯಾವಾಗಲೂ ನೀವು ಯೋಚನೆ ಮಾಡಬೇಡಿರಿ. ಕೆಲವರು ಯೋಚನೆ ಮಾಡುತ್ತಾರೆ, ನಾನು ಪ್ರಾರ್ಥನೆ ಮಾಡದಿದ್ದರೆ ಇಡೀ ಜೀವನ ಬದಲಾಗುತ್ತದೆ ಎಂದು. ಇದು ಆಗಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ನೀವು ಪಕ್ಕದವರಿಗೆ ಹೇಳಿರಿ, ಪ್ರಾರ್ಥನೆ ಮಾಡದಿದ್ದರೆ ನಿಮ್ಮ ಜೀವಿತವು ಚೇಂಜ್ ಆಗುವುದಿಲ್ಲ. बदलेगी. ಈ ಚಮತ್ಕಾರವು ಆಗಲು ಸಾಧ್ಯವಿಲ್ಲ. ಪ್ರಾರ್ಥನೆ ಮಾಡದೆ ನಿಮ್ಮ ಜೀವನವು ಚೇಂಜ್ ಆಗುವುದಿಲ್ಲ. ಪ್ರೇಸ್ ದ ಲಾರ್ಡ್. ನೀವು ಪಕ್ಕದವರಿಗೆ ಹೇಳಬಹುದು, ಪ್ರಾರ್ಥನೆ ಮಾಡದಿದ್ದರೆ ನಿಮ್ಮ ಜೀವಿತವು ಬದಲಾಗುವುದಿಲ್ಲ. ನೀವು ನಿಮ್ಮ ನೌಕರಿಗೆ ನೀನು ನನ್ನ ಒತ್ತಡ ಮತ್ತು ತೂಕವನ್ನು ಕಡಿಮೆ ಮಾಡು ಎಂದು ಹೇಳಲು ಸಾಧ್ಯವಿಲ್ಲ. ನೀನು ನನಗೋಸ್ಕರ ಪ್ರಾರ್ಥನೆ ಮಾಡು ಎಂದು ಹೇಳಲು ಸಾಧ್ಯವಿಲ್ಲ. ನೀನು ದಪ್ಪಾಗಿದೆಯಾ, ನೀನು ಓಡು. ಆಹಾ. ಇದು ನಿಮ್ಮ ಜೀವಿತವಿದೆ, ನೀವು ಓಡಬೇಕು. ಜೀವನದ ನಿಜವಾದ ಸಂತೋಷ ಯಾವಾಗ ದೊರೆಯುತ್ತದೆ? ಯಾವಾಗ ನೀವೇ ಅದನ್ನು ಮಾಡುತ್ತೀರಿ. ಈ ಪ್ರಾರ್ಥನೆಗಳಲ್ಲಿ ಕೇವಲ ಉತ್ತರವಿಲ್ಲ, ಇದರಲ್ಲಿ ಬಹಳಷ್ಟು ಆಶೀಷು ಇದೆ. ಇನ್ನೂ ಹೆಚ್ಚಾಗಿ ಉನ್ನತವಾದ ಆಶೀಷ್ ಇದೆ. ಪ್ರಾರ್ಥನೆ ಕೇವಲ ಒಂದು ಚಿಕ್ಕ ಭಾಗವಾಗಿದೆ. ಪ್ರಾರ್ಥನೆಯನ್ನು ಒಂದು ಉತ್ತರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ, ಅದು ಕೂಡ ಒಂದು ಚಿಕ್ಕ ಭಾಗವಾಗಿದೆ. ಪ್ರಾರ್ಥನೆಯನ್ನು ಉತ್ತರಿಗೋಸ್ಕರ ಅಥವಾ ವಸ್ತುಗಳನ್ನು ಬದಲಾವಣೆ ಮಾಡಲು ಬಯಸುತ್ತಿದ್ದರೆ ಅದು ಒಂದು ಪ್ರಾರ್ಥನೆಯಾಗಿದೆ. ಓ ಬಾಯ್. ಇದರಲ್ಲಂತೂ ಬಹಳಷ್ಟು ಆಶೀಷ್ ಇದೆ. ಅದನ್ನು ನಾವು ಸ್ವರ್ಗದವರೆಗೆ ಹೇಳಿದರೂ ಅದು ಏನು ಚೇಂಜ್ ಆಗುವುದಿಲ್ಲ. ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಇದೇ ಆ ವಿಷಯವಾಗಿದೆ. ನಾನು ನಿಮಗೆ ಸಮೋಸದ ರುಚಿಯನ್ನು ತಿಳಿಸಿದರೆ ನಾನು ಬುದ್ಧಿವಂತಿಗೆ ಹೇಳುವೆನು, ಅದನ್ನು ನೀನು ತಿಂದು ನೋಡು ಎಂದು. ನೀನು ನನ್ನ ತಲೆಯನ್ನು ಕೆಡಿಸಬೇಡ. ಹೀಗೆ ನೀವು ಪ್ರಾರ್ಥನೆಯನ್ನು ತಿಳಿಯಬೇಕಾದರೆ ಅದನ್ನು ನೀವು ಮಾಡಲು ಪ್ರಾರಂಭ ಮಾಡಿರಿ. ಪ್ರಾರ್ಥನೆಯನ್ನು ಮಾಡಿರಿ. ಪ್ರೇಸ್ ದ ಲಾರ್ಡ್. ಹೇಳಿರಿ, ಪ್ರಾರ್ಥನೆಯನ್ನು ಮಾಡಿಸಬೇಡಿರಿ, ಪ್ರಾರ್ಥನೆಯನ್ನು ಮಾಡಿರಿ. ದ ಲಾರ್ಡ್. ಹೇಳಿರಿ, ಪ್ರಾರ್ಥನೆಯನ್ನು ಮಾಡಿಸಬೇಡಿರಿ, ಪ್ರಾರ್ಥನೆಯನ್ನು ಮಾಡಿರಿ. ಹೇಳಿರಿ, ಪಕ್ಕದವರಿಗೆ ಹೇಳಿರಿ. ಅದರ ವಾಸನೆಯನ್ನು ನೀವು ನೋಡಬೇಡಿರಿ, ಅದನ್ನು ನೀವು ತಿನ್ನಿರಿ. ಸರಿ ಇದೆ, ಅದರ ವಾಸನೆಯನ್ನು ನೀವು ನೋಡಬೇಡಿರಿ, ಅದನ್ನು ತಿನ್ನಿರಿ. ಕೆಲವರು ಪ್ರಾರ್ಥನೆಯನ್ನು ಹೃದಯದಿಂದ ಮಾಡುತ್ತಾರೆ. ಇಲ್ಲ, ಪ್ರಾರ್ಥನೆ ಬಾಯಿಂದ ಆಗುತ್ತದೆ. ಪ್ರಭು ಎಲ್ಲ ತಿಳಿದಿದ್ದಾರೆ. ಯೇಸು ಸ್ವಾಮಿ ಏಕೆ ಹೇಳಿದರು ನೀನು ಕೇಳು ಎಂದು? ದೇವರು ತಿಳಿದಿದ್ದಾರೆ, ಆದರೆ ಅವರು ನಿನ್ನ ಬಾಯಿಂದ ಕೇಳಲು ಬಯಸುತ್ತಾರೆ. ನಿಮ್ಗೆ ಗೊತ್ತಿರಬಹುದು ಯೇಸು ಸ್ವಾಮಿ ಹೇಳಿದ್ದು. ಬೈಬಲ್ ಅಲ್ಲಿ ಬರೆದಿದೆ, ನಿಮಗೆ ಗೊತ್ತಿರಬಹುದಲ್ಲ ಯೇಸು ಸ್ವಾಮಿಯ ಪ್ರಾರ್ಥನೆ. ಯೇಸು ಸ್ವಾಮಿ ಹೃದಯದಿಂದ ಪ್ರಾರ್ಥನೆ ಮಾಡಲಿಲ್ಲ, ಆದರೆ ಯೇಸು ಸ್ವಾಮಿ ಬಾಯಿ ತೆರೆದು ಬಾಯಿಂದ ಹೇಳುತ್ತಿದ್ದರು. ನನ್ನ ಜೀವಿತದಲ್ಲಿ ಯಾವುದೇ ಬದಲಾವಣೆ ಆಗುತ್ತಿಲ್ಲ. ಅವರು ಎದ್ದು ನಿಂತುಕೊಳ್ಳುವರು, ಮೌನವಾಗಿ ಪ್ರಾರ್ಥನೆ ಮಾಡುವರು. ಏನು ಮಾಡುತ್ತಿದ್ದೀರಾ? ಇದೆಲ್ಲ ಮೂರ್ಖತನವಾಗಿದೆ. ಎಲ್ಲ ನೋಡಿದ್ದಾರೆ, ಇದೇ ಮುದ್ರೆ ಪೋಸ್ಟರ್ ಆಗಿದೆ. ಟಿವಿಯಲ್ಲಿ ಯಾರಾದರೂ ಹೋದರು, ಅದು ಎದ್ದು ನಿಂತುಕೊಂಡರು ಮತ್ತು ಇದು ಏನು ಮಾಡುತ್ತಿದ್ದೀಯಾ ಸಹೋದರನೇ? ಪ್ರಾರ್ಥನೆ ಮಾಡುತ್ತಿದ್ದೇನೆ, ನಾನು ಹೇಳಿದೆ. क्या कर रहा है भाई? ನಾನು ಹೇಳಿದೆ, ನೀನು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀಯಾ? ಯೇಸು ಸ್ವಾಮಿಯವರು ಬಾಯಿ ತೆರೆದು ಹೇಳಿ ಮಾಡಿದರೆ ನೀನು ಮೌನವಾಗಿ ನಿಂತುಕೊಂಡು ಹೇಗೆ ಮಾಡಲು ಸಾಧ್ಯ ಪ್ರಾರ್ಥನೆ? ಪ್ರೇಸ್ ದ ಲಾರ್ಡ್. ಹೇಳಿರಿ, ಯೇಸು ಸ್ವಾಮಿ ಬಾಯನ್ನು ತೆರೆದು ಪ್ರಾರ್ಥನೆ ಮಾಡಿದರು.
ಮತ್ತು ನೀವು ಹೀಗೆ ಯೋಚನೆ ಮಾಡಬೇಡಿ, ನಾನು ಹೃದಯದಿಂದ ಪ್ರಾರ್ಥನೆ ಮಾಡುತ್ತೇನೆ ಎಂದು. ಪ್ರಾರ್ಥನೆ ಹೃದಯದಿಂದ ಅಲ್ಲ, ಪ್ರಾರ್ಥನೆ ಬಾಯಿಂದ ಆಗುತ್ತದೆ. ಹೃದಯದಲ್ಲಿ ವಿಶ್ವಾಸವಿರುತ್ತದೆ. ನೀವು ಓದಬಹುದು, ರೋಮಾಪುರದ 10ನೇ ಅಧ್ಯಾಯ 9ರಿಂದ 10ನೇ ವಾಕ್ಯವನ್ನು ಓದಬಹುದು. ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದಾನೆಂದು ಹೃದಯದಿಂದ ನಂಬಬೇಕು. ಪ್ರಾರ್ಥನೆಯಂತೂ ಮನಸ್ಸಿನಿಂದ ಆಗುತ್ತದೆ. ಇದನ್ನು ನೀವು ಬದಲಾಯಿಸಿರಿ, ಇದರಿಂದ ನೀವು ಹೊರಗೆ ಬನ್ನಿರಿ. ಪ್ರೇಸ್ ದ ಲಾರ್ಡ್. ನಮ್ಮ ಹತ್ತಿರ ಪ್ರಾರ್ಥನೆಯು ಮನಸ್ಸಿನಿಂದ ಅಲ್ಲ, ಬಾಯಿಂದ ಆಗುತ್ತದೆ. ಪ್ರಾರ್ಥನೆ ಬಾಯಿಂದ ಆಗುತ್ತದೆ. ತಿಳಿತಾ ನಿಮಗೆ? ನೀವು ಪ್ರಾರ್ಥನೆಯನ್ನು ಬಾಯಿಂದ ಮಾಡುವುದಿಲ್ಲವೋ, ಮನಸ್ಸಿನೂ ಕೂಡ ಅದು ಬದಲಾಯಿಸುವುದಿಲ್ಲ. ಪ್ರಾರ್ಥನೆಯು ಬಾಯಿಂದ ಆಗುವುದು. ಹೇಳಿರಿ, ಪ್ರಾರ್ಥನೆಯು ಬಾಯಿಂದ ಆಗುತ್ತದೆ. ನಿಮಗೆ ನೆನಪಿನಲ್ಲಿರುವುದೋ, ನೀವು ಮರೆಯುವುದಿಲ್ಲವೋ? ಪ್ರೇಸ್ ದ ಲಾರ್ಡ್. ಇಟ್ ಈಸ್ ಇಂಪಾರ್ಟೆಂಟ್. ಕೆಲವರು ಹೇಳುತ್ತಾರೆ, ಒಬ್ಬ ಮನುಷ್ಯನು ಏನು ಮಾಡಬಹುದು? ಆ ಎಲ್ಲ ಚೆನ್ನೆಯನ್ನು ಅವನು ಹೊರಗೆ ಒಡೆಯಲು ಸಾಧ್ಯವಿಲ್ಲ. ಆದರೆ ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಹೇಗೆ ಬದಲಾಯಿಸಬಹುದು? ಸಹೋದರನೇ, ಈ ಲೋಕವನ್ನು ಬದಲಾಯಿಸಲು ಬಹಳ ಜನರು ಬೇಕು. ಇದು ನಿಮಗೆ ಸುಳ್ಳು ಹೇಳಲಾಗಿದೆ. ನೀವು ಬೈಬಲ್ ಅನ್ನು ಓದಿದರೆ ನಿಮಗೆ ಗೊತ್ತಾಗುವುದು. ವಾಕ್ಯವನ್ನು ಓದೋಣ. ಎಜೇಕನು 22ನೇ ಅಧ್ಯಾಯ 29ನೇ ವಾಕ್ಯವನ್ನು ಓದೋಣ. ಪ್ರಾರ್ಥನೆಯನ್ನು ಮಾಡಿರಿ, ಬಾಯಿ ತೆರೆದು ಮಾಡಿರಿ. ಒಳ್ಳೆಯದು. ನೀವು ನಿಮ್ಮ ಕೈಗಳನ್ನು ಎತ್ತಿರಿ. ಧನ್ಯವಾದ ಪ್ರಭು ಹೇಳಿರಿ. ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ. ಇವೆಲ್ಲ ಒಳ್ಳೆಯ ವಿಷಯಗಳಾಗಿವೆ. ನಿಮ್ಮ ಪ್ರಾರ್ಥನೆಯಲ್ಲಿ ಹಾಕಿರಿ. ಪ್ರೇಸ್ ದ ಲಾರ್ಡ್. ಪಕ್ಕದವರಿಗೆ ಹೇಳಿರಿ, ಬಾಯಿಯನ್ನು ತೆರೆದು ಪ್ರಾರ್ಥನೆ ಮಾಡಿರಿ. ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ನಿಮ್ಮ ಮನೆಗೆ ತೆರೆದು ಪ್ರಾರ್ಥನೆ ಮಾಡಬೇಕು. ಎಹೆಜ್ಕೇಲನು 22ನೇ ಅಧ್ಯಾಯ 29ನೇ ವಾಕ್ಯವನ್ನು ಓದೋಣ. ಸಾಧಾರಣರನ್ನು ಹಿಂಸಿಸಿ ಸೂರೆ ಮಾಡಿದ್ದಾರೆ, ದೀನ ದರಿದ್ರರನ್ನು ಬಾಧಿಸಿ ವಿದೇಶಿಗರನ್ನು ಅನ್ಯಾಯವಾಗಿ ಅರೆದು ಬಿಟ್ಟಿದ್ದಾರೆ. ಏಕೆ ಲೀಡರು ಕೆಟ್ಟವರು ಸಿಗುತ್ತಾರೆ? ಏಕೆಂದರೆ ದೇಶದ ಜನರೇ ಕೆಟ್ಟವರಾಗಿರುತ್ತಾರೆ. ನಿಮಗೆ ನೆನಪಿದೆ? ಎಷ್ಟು ಜನರಿಗೆ ನೆನಪಿದೆ? ನಾನು ನಿಮಗೆ ಕಲಿಸಿದ್ದೆ, ಇಲ್ಲಿ ಬರೆದಿದೆ. ಹಾಗಾಗಿ ನಾವು ದುಷ್ಟರನ್ನು ಓಡಿಸುವವರಾಗಿದ್ದೇವೆ. ಕಾರ್ಯವನ್ನು ಈ ಕಡೆ ತಿರುಗಿದರೆ ಆತನು 2 ಕೊಳೆತ ಟೊಮ್ಯಾಟೊಗಳನ್ನು ನಮ್ಮ ಬ್ಯಾಗ್ ಒಳಗೆ ಹಾಕುವನು. ಒಂದು ಅವಕಾಶ ಸಿಕ್ಕಿದರೆ ಎಲ್ಲವನ್ನು ಅಡ್ಡಾಡಿಸಿ ತರುವನು. ಆಟೋದವನು ನಿಮ್ಮನ್ನು ದೂರು ಕರೆದುಕೊಂಡು ಹೋಗಿ ಎಲ್ಲವನ್ನು ಅಡ್ಡಾಡಿಸುವನು. 20 ಕಿಲೋ ಅಕ್ಕಿಯನ್ನು ಆತನು 25 ಕಿಲೋ ವಜನವೆಂದು ಹೇಳಿ ಮಾರುವನು. ಇದನ್ನೆಲ್ಲ ಮಾಡಲು ಅವರು ತೊಡಗಿದ್ದಾರೆ. ಅವರು ಹೇಳುವರು, ಈ ಅಧಿಕಾರಿ ಒಂದು ಕೆಟ್ಟವನಾಗಿ ಹೇಗೆ ಸಿಕ್ಕನು? ದೇಶದ ಸಾಧಾರಣ ಜನರು ಗೊತ್ತಾಯ್ತಾ? ಅವರು ಮಂತ್ರಿಗಳಾಗಿಲ್ಲ, ಅವರು ಅಧಿಕಾರಿಗಳಾಗಿಲ್ಲ. ಸಾಧಾರಣ ಮನುಷ್ಯನು ಕೂಡ ದುಷ್ಟತನವನ್ನು ಮಾಡುತ್ತಿದ್ದಾನೆ, ಅನ್ಯಾಯವನ್ನು ಮಾಡುತ್ತಿದ್ದಾನೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಸಾಧಾರಣರನ್ನು ಹಿಂಸಿಸಿ ಸೂರೆ ಮಾಡಿದ್ದಾರೆ, ದೀನ ದರಿದ್ರರನ್ನು ಬಾಧಿಸಿ ವಿದೇಶಿಗರನ್ನು ಅನ್ಯಾಯವಾಗಿ ಅರೆದು ಬಿಟ್ಟಿದ್ದಾರೆ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಕಟ್ಟಿ ಮಾಡುವುದಕ್ಕೂ ತಕ್ಕವನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ನಾನು ಎಂಬುದು ದೇವರು ಮಾತನಾಡುತ್ತಿದ್ದಾನೆ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನ ಎದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ನೀವು ಯಾರಿಗೆ ಹೇಳಲು ಬಯಸಬೇಡಿರಿ. ನೀವು ಒಬ್ಬರೇ ಏನು ಮಾಡಲು ಸಾಧ್ಯವಿಲ್ಲ ಎಂದು. ನೀವು ಒಬ್ಬರೇ ನಿಮ್ಮ ಜವಾಬ್ದಾರಿಯನ್ನು ತಿಳಿದಿದ್ದರೆ ನೀವು ಯೋಚನೆ ಮಾಡಿ ನೋಡಿರಿ. ಇಡೀ ಲೋಕದಲ್ಲಿ ದೇವರಿಗೆ ಒಬ್ಬನೇ ಮನುಷ್ಯನು ಬೇಕಾಗಿದ್ದಾನೆ. ಯೋಚನೆ ಮಾಡಿ ನೋಡಿರಿ. ಇಡೀ ದೇಶದಲ್ಲಿ ಇದೇ ಕಾರಣವಿದೆ ನಾವು ನಿಮಗೆ ಪ್ರಾರ್ಥನೆ ಮಾಡಲು ಕಲಿಸುತ್ತೇವೆ. ಪ್ರಾರ್ಥನೆ ಮಾಡಿ ಎಲ್ಲ ವಿಷಯಗಳನ್ನು ಚೇಂಜ್ ಮಾಡಬೇಕಾದರೆ ಎಲ್ಲರೂ ಕೂಡಿ ಎಷ್ಟೊಂದು ಬದಲಾವಣೆಯನ್ನು ನಾವು ತರಬಹುದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವುದೇ ಒಂದು ಸಂತತಿಯಲ್ಲಿ ಆಗಲಿ, ಯಾವುದೇ ಒಂದು ಗಲ್ಲಿಯಲ್ಲಿ ಏನು ಕೆಟ್ಟಲು ಆಗಲು ಸಾಧ್ಯವಿಲ್ಲ. ನೀವು ಅಲ್ಲಿ ಇರುವೆವು ಮತ್ತು ಆ ಗಲ್ಲಿಯನ್ನು ಚೇಂಜ್ ಮಾಡುವೆವು. ಹಲ್ಲೆಲೂಯಾ. ನಾವು ಆ ಸ್ಥಿತಿಗಳನ್ನು ಬದಲಾಯಿಸುವೆವು. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ? ನೀವು ಯೋಚನೆ ಮಾಡಬೇಡಿರಿ, ನಾನು ಒಂಟಿಯಾಗಿ ಏನು ಮಾಡಬಹುದೆಂದು. ನೀವು ಒಂಟಿಯಾಗಿ ಎಲ್ಲವನ್ನು ಮಾಡಬಹುದು. ಅವರು ಇಡೀ ದೇಶದಲ್ಲಿ ಒಬ್ಬನನ್ನು ಹುಡುಕುತ್ತಿದ್ದನು. ಅಸೆಂಬ್ಲಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವುದಿಲ್ಲ, ಪ್ರಾರ್ಥನೆ ಮಾಡುವುದನ್ನು ಕಲಿಯಿರಿ ಎನ್ನುತ್ತೇವೆ. ನಾವು ಹೇಳುತ್ತೇವೆ, ನೀವು ಪ್ರಾರ್ಥನೆಯನ್ನು ಮಾಡುವುದನ್ನು ಕಲಿಯಿರಿ. ನಿಮಗೆ ಗೊತ್ತಿಲ್ಲ, ನೀವು ಪ್ರಾರ್ಥನೆ ಮಾಡುವುದನ್ನು ಕಲಿತರೆ ನನಗೆ ಎಷ್ಟು ಖುಷಿಯಾಗುವುದು. ಇಡೀ ಲೋಕದ ಸಹಾಯವನ್ನು ಮಾಡಿದ್ದೀರಿ. ಹ್ಯಾಪಿ. ದೇವರು ಹುಡುಕುತ್ತಿದ್ದಾನೆ, ಒಬ್ಬನನ್ನು ಹುಡುಕುತ್ತಿದ್ದನು, ನನಗೆ ಒಬ್ಬನು ಸಿಗಲಿಲ್ಲ. ಯೋಚನೆ ಮಾಡಿ ನೋಡಿರಿ. ಇದು ಬಹಳಷ್ಟು ಸಲ ಆಗುತ್ತದೆ. ನೀವು ಹೇಳುತ್ತೀರಿ, ಫಾಸ್ಟರೇ, ನಮ್ಮ ಖಾನ್ದಾನ್ನಲ್ಲಿ, ನಮ್ಮ ಸಂತತಿಯಲ್ಲಿ ಬಹಳ ಪ್ರಾಬ್ಲಮ್ ಇದೆ. ನಿಮ್ಮ ಸಂತತಿಯಲ್ಲಿ ನೀವು ಆ ಒಬ್ಬ ವ್ಯಕ್ತಿ ಏಕೆ ಆಗುವುದಿಲ್ಲ? ಅದನ್ನು ಪೂರ್ತಿ ಖಾನ್ದಾನದ ಪ್ರಾಬ್ಲಮ್ ಅನ್ನು ತೆಗೆದು ಹಾಕುವನು. ನೀವು ಆ ವ್ಯಕ್ತಿ ಏಕೆ ಆಗುವುದಿಲ್ಲ? ಹೇಳಬಹುದು, ನಮ್ಮ ಗಲ್ಲಿಯಲ್ಲಿ ಎಲ್ಲ ಜನರು ಮದ್ಯಪಾನವನ್ನು ಮಾಡುತ್ತಾರೆ ಎಂದು. ನೀವು ಒಬ್ಬರು ಆ ವ್ಯಕ್ತಿ ಆಗಿಬಿಡ್ರಿ. ಅಲ್ಲಿ ಯಾರು ಮದ್ಯಪಾನವನ್ನು ಮಾಡುವುದಿಲ್ಲ. ನಮ್ಮ ಗಲ್ಲಿಯಲ್ಲಿ ಎಲ್ಲ ಮಕ್ಕಳು ಬೈಗುಳನ್ನು ಬೈಯುತ್ತಾರೆ. ಏನು ಮಾಡಲು ಸಾಧ್ಯವಿಲ್ಲ ಫಾಸ್ಟರ್ರೇ. ನಾವು ಮನೆ ಬಿಟ್ಟು ಹೋಗುತ್ತಿದ್ದೇವೆ. ನಾನು ಮನೆಯಲ್ಲಿ ಕೂತುಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೆ, ಅವರ ಬೇಗುಳುಗಳನ್ನು ನಿಲ್ಲಿಸುತ್ತಿದ್ದೆ. ಪ್ರೇಸ್ ದ ಲಾರ್ಡ್.
ನನ್ನ ಆಫೀಸ್ನಲ್ಲಿ ಎಲ್ಲ ಜನರು ಅನ್ಯಾಯ ಮಾಡುವವರಾಗಿದ್ದಾರೆ ಫಾಸ್ಟರ್. ನೀವು ಪ್ರಾರ್ಥನೆಯನ್ನು ಮಾಡಿದರೆ ಅವರು ಅನ್ಯಾಯ ಮಾಡುವುದನ್ನು ಬಿಟ್ಟು ಬಿಡುವರು. ಎಲ್ಲ ಫ್ರೆಂಡ್ಸ್ ತಮ್ಮ ಹುಡುಗಿಯರನ್ನು ಅಡ್ಡಾಡಿಸುತ್ತಾರೆ, ಅಲ್ಲಿ ಇಲ್ಲಿ ಇಷ್ಟದಾದ ಕೆಲಸವನ್ನು ಮಾಡುತ್ತಾರೆ, ಅನ್ನು ತೆಗೆದುಕೊಳ್ಳುತ್ತಾರೆ. ನೀವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನೀವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಆ ಡ್ರಗ್ಸ್ ಅನ್ನು ಅವರಿಂದ ಬಿಡಿಸುತ್ತಿದ್ದೆ. ಯು ಕಾಲ್ ಯು, ನಾವು ಅದಕ್ಕಾಗಿಯೇ ಇದ್ದೇವೆ. ಯೋಚನೆ ಮಾಡಿ ನೋಡಿರಿ, ನೀವು ಮತ್ತೊಮ್ಮೆ ಓದಿರಿ. ಆಧಾರರನ್ನು ಹಿಂಸಿಸಿ 1 ತಿಮೋತಿ 2ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. ಎಲ್ಲದಕ್ಕಿಂತಲೂ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ನಾವು ಸುಖ ಸಮಾಧಾನದಿಂದಲೂ ಪೂರ್ಣ ಭಕ್ತಿಯಿಂದಲೂ ಜೀವಿಸಲು ಕೇಳುತ್ತಿದ್ದೀರಾ? ನೀವು ಯಾರ ಜೀವನ? ನಾವು ಓದಿದೆವು ಹೆಜ್ಕೇಲಿನಲ್ಲಿ ಅವರೆಲ್ಲರೂ ಕೆಟ್ಟತನದಲ್ಲಿ ಜೀವಿಸುತ್ತಿದ್ದರು. ಪರಮೇಶ್ವರರು ಹೇಳಿದರು, ನನಗೆ ಒಬ್ಬರಾದರೂ ಸಿಕ್ಕರೆ ಅವರು ಕೆಟ್ಟತನವನ್ನು ಚೇಂಜ್ ಮಾಡಿ ಅವ್ರನ್ನು ಒಳ್ಳೆತನದಲ್ಲಿ ತರುವೇನು ಎಂದು, ಅವರ ಅನ್ಯಾಯವನ್ನು ತಿರುಗಿಸಿ ನಾನು ನ್ಯಾಯವಾಗಿ ಮಾಡುವೇನೆಂದು. ವಾಟ್ ಕ್ಯಾನ್ ಯು ಡೂ? ಎಲ್ಲ ಆಗಿದ್ದಾರೆ. ಆ ಬಿಲ್ಡರ್ನು ಅನ್ಯಾಯಕಾರನಾಗಿದ್ದಾನೆ, ಅವನು ಬೇಮಾನ ಆಗಿದ್ದವನು ಅನ್ಯಾಯಕಾರನಾಗಿದ್ದಾನೆ. ಯಾರು ಹೇಳಿದರು ನಿಮಗೆ? ಆತನಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿಲ್ಲ. ನಾವು ನೀವು ಪ್ರಾರ್ಥನೆ ಮಾಡಿದರೆ, ಪ್ರಾರ್ಥನೆ ಪ್ರಾರಂಭ ಮಾಡಿದರೆ ದೇವರು ಬಯಸುತ್ತಾರೆ. ಹೆಚ್ಚಿಗೆ ಹೋಗೋಣ. 22ನೇ ಅಧ್ಯಾಯ 30ನೇ ವಾಕ್ಯವನ್ನು ಓದೋಣ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನ ಎದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ಹುಡುಕಿದೆ. ನಾನು ಮೊದಲನೇ ಬಾರಿ ಈ ವಾಕ್ಯವನ್ನು ಓದಿದಾಗ ನಾನು ಮನಸ್ಸು ಮಾಡಿದೆ, ನಾನು ಯಾವಾಗ ಭಾರತದಲ್ಲಿ ಇರುವೆನೋ ಅವಾಗ ಭಾರತವು ಮಸೀಹನಲ್ಲಿರುವುದು. ಇದೇ ಕಾರಣವಿದೆ ನಾ ಈ ಎಲ್ಲ ವಿಷಯವನ್ನು ಮಾಡಬಲ್ಲೆನು. ಇಂಥ ವಿಷಯಗಳಲ್ಲಿ ನಾನು ಕಲಿತು ಬೆಳೆದಿದ್ದೇನೆ ಮಸೀಹತನಲ್ಲಿ. ಮೊದಲನೇ ದಿನದಿಂದ ಪರಮೇಶ್ವರರ ಹತ್ರ ಹೇಳಿದೆ, ಐಸಾಕ್ ಭಾರತದಲ್ಲಿ ಇರುವವರಿಗೆ ಒಳ್ಳೆ ಸ್ಥಿತಿಯಲ್ಲಿ ಇರುವುದು. ನಾನು ಒಬ್ಬನೇ ಸಾಕು. ನಾನು ಒಬ್ಬನೇ ಸಾಕು. ಕೈಗಳನ್ನು ಎತ್ತಿ ಹೇಳಿರಿ, ನಾನು ಒಬ್ಬನೇ ಸಾಕು, ಒಬ್ಬನೇ ಸಾಕು. ಹೇಳುತ್ತಿದ್ದೀರಾ ನೀವು? ನನ್ನ ಗಂಡನ ಮದ್ಯಪಾನ ಇನ್ನೂ ಬಿಟ್ಟಿಲ್ಲ. ನಾನು ಹೇಳುತ್ತೇನೆ, ತಂಗಿ ಹೋಗಿ ಪ್ರಾರ್ಥನೆ ಮಾಡು. ನನ್ನ ಮಕ್ಕಳು ನನ್ನ ಮಾತನ್ನು ಕೇಳುವುದಿಲ್ಲ. ನಾನು ಹೇಳಿದೆ, ಹೋಗಿ ಪ್ರಾರ್ಥನೆ ಮಾಡು. ನನ್ನ ಪ್ರಾರ್ಥನೆಯಿಂದ ಏನೆಲ್ಲ ಆಗಬಹುದು. ವಾಕ್ಯ ಓದೋಣ. ಯಾಕೋಬ 5ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದೋಣ. ನೀತಿವಂತನ ಆತ್ಮಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ನಾನು ಹೇಳಿದೆ, ಯೇಸು ಸ್ವಾಮಿಯನ್ನು ನೀವು ಸ್ವೀಕರಿಸಿದಾಗ ನೀವು ಒಬ್ಬ ನೀತಿವಂತರಾಗಿದ್ದೀರಿ. ನೀವು ಆ ವ್ಯಕ್ತಿ ಆಗಿದ್ದೀರಿ, ಇಡೀ ಲೋಕವನ್ನು ಬದಲಾಯಿಸಬಹುದಂತ. ಲಾರ್ಡ್, ಹಾಲೆಲೂಯಾ. ಒಬ್ಬ ವ್ಯಕ್ತಿಯಾಗಿದ್ದೀರಿ, ಇಡೀ ಲೋಕವನ್ನು ಸುಧಾರಣೆ ಮಾಡುತ್ತೀರಿ, ಬದಲಾಯಿಸುತ್ತೀರಿ, ಅಭಿವೃದ್ಧಿಪಡಿಸುತ್ತೀರಿ. ಪ್ರೇಸ್ ದ ಲಾರ್ಡ್. ಯಾವುದೇ ಹಳ್ಳಿಯಲ್ಲಿ ಜನರು ಬಹಳ ತೊಂದರೆಯಲ್ಲಿದ್ದಾರೆ. ತೊಂದರೆಗಳು ಬರದೆ ನಮ್ಮದಾಗಿರುವುದಿಲ್ಲ, ಬೇರೆಯವರ ತೊಂದರೆಯಿಂದಲೇ ನಾವು ಇನ್ನಷ್ಟು ತೊಂದರೆಗಳಾಗುತ್ತೇವೆ. ಸರಿ ಹೇಳ್ತಾ ಇದ್ದೀನ? ತಪ್ಪಂತೂ ಹೇಳ್ತಾ ಇಲ್ಲ. ಒಳ್ಳೆಯದಾಗಿ ಜೀವಿಸಬೇಕೆಂದರೆ ಬೇರೆಯವರು ನಿಮಗೆ ಒಳ್ಳೆಯದಾಗಿ ಜೀವಿಸಲು ಬಿಡುವುದಿಲ್ಲ. ನಿಮಗೆ ಅನಿಸುತ್ತದೆ, ನಾನು ಅಸಹಾಯಕನಾಗಿದ್ದೀನಿ, ನಾನು ಏನು ಮಾಡಲು ಸಾಧ್ಯವಿಲ್ಲ ಎಂದು. ಹೀಗೆ ಯೋಚನೆ ಮಾಡಬೇಡಿರಿ. ಪ್ರೇಸ್ ದ ಲಾರ್ಡ್. ದೇವರು ನನಗೆ ನಿನಗೆ ಪ್ರಾರ್ಥನೆ ಮಾಡಲು ಹೀಗೆ ಹೇಳಲಿಲ್ಲ. ದೇವರಿಗೆ ಗೊತ್ತಿದೆ ನೀನು ಏನು ಮಾಡಬಹುದೆಂದು. ಪ್ರೇಸ್ ದ ಲಾರ್ಡ್. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಹೇಳಿರಿ, ಬಹು ಬಲವಾಗಿದೆ. ಬಹಳ ಬಲವಾಗಿದೆ. ಈ ಶಬ್ದಗಳನ್ನು ಸರಿಯಾಗಿ ಓದಲು ಬರುತ್ತದೆ. ಕೆಲವರು ಹೀಗೆ ಓದುತ್ತಾರೆ, ನೀತಿವಂತನ ಆತ್ಮಶಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಅವರಿಗೆ 500 ರೂಪಾಯಿ ಸಾಲವಿದ್ದರೂ ಅವರಿಗೆ ಅನಿಸುತ್ತದೆ ಬಹಳ ಸಾಲವಿದೆ. ನಾನು ಕೇಳಿದೆ, ಎಷ್ಟು ಸಾಲವಿದೆ? 500. ಅವರು ಇಷ್ಟು ಹೇಳುತ್ತಾರೆ. ಬಹಳ ತೊಂದರೆ ಇದೆ. ಏನು ತೊಂದರೆ ಇದೆ? ಕಾಲಿನಲ್ಲಿ ನೋವಿದೆ. ಇವರಿಗೆ ಕಾಲಿನ ನೋವಿನಿಂದ ಬಹಳ ತೊಂದರೆ ಇದೆ. ಕೆಲವರು ಕಾಲೇ ಇಲ್ಲ, ಇದು ಸ್ವಲ್ಪ ನೋವಿದೆ, ಇವರು ಸಾಯುತ್ತಿದ್ದಾರೆ. ಕೆಲವರಿಗೆ ಕಾಲೇ ಇಲ್ಲ. ಪ್ರೇಸ್ ದ ಲಾರ್ಡ್. ಪಕ್ಕದವರಿಗೆ ಹೇಳಿರಿ, ಪ್ರಾರ್ಥನೆಯನ್ನು ಮಾಡಿರಿ. ಇದು ಒಂದು ಲೈನ್ ಹೀಗೆ ಆಗಿದೆ, ನೀವು ಅದನ್ನು ಮಾಡಿದರೆ ಪ್ರೇಸ್ ದ ಲಾರ್ಡ್. ಹೇಳುತ್ತಿದ್ದೀನಿ, ಪ್ರಾರ್ಥನೆ ಮಾಡು ಎಂದು. ನೀವು ಪ್ರಾರ್ಥನೆ ಮಾಡಬೇಕು. ಸರಿ ಇದೆಯೇ? ನೀತಿವಂತನ ಆತ್ಮಶಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಪ್ರಾರ್ಥನೆಯ ಬಲದಿಂದ. ಯಾವ ಪ್ರಭಾವದಿಂದ? ಪ್ರಾರ್ಥನೆಯ ಬಲದಿಂದ. ಹೇಗೆ ಮಾಡಿದೆ? ಅದು ಬಾಯಿಂದ ಪ್ರಾರ್ಥನೆಯನ್ನು. ಬಹಳಷ್ಟು ಜನರಿಗೆ ಇದು ಕೂಡ ಗೊತ್ತಿಲ್ಲ. ನಡೀರಿ ಹಿಂದೆ ಹೋಗೋಣ. ಎಜ್ಕೀಯ 22ನೇ ಅಧ್ಯಾಯ 30ನೇ ವಾಕ್ಯವನ್ನು ಓದೋಣ. ಅದರಲ್ಲಿ ಇಂಥ ಮನುಷ್ಯನನ್ನು ಆತನು ಹುಡುಕುತ್ತಿದ್ದನು. ಪ್ರೇಸ್ ದ ಲಾರ್ಡ್. ವಾಟ್ ಎ ಬ್ಲ್ಯಾಕ್ ಡೇ ಟುಡೇ ವಿ ಹ್ಯಾವ್. ಮಾನವತೆಯ ಇತಿಹಾಸದಲ್ಲಿ ಅದು ಬಹಳ ಕೆಟ್ಟ ದಿನವಾಗಿತ್ತು. ಒಬ್ಬ ಮನುಷ್ಯನು ಕೂಡ ಅಲ್ಲಿ ಸಿಗಲಿಲ್ಲ. ಫಾಸ್ಟರ್ ಕ್ರಿಸ್ ಅವರು ನಮಗೆ ಕಲಿಸಿದ್ದಾರೆ, ಯಾವಾಗಲೂ ಹಾಗೆ ಆಗುತ್ತದೆ. ದೇವರು ನಿಮ್ಮ ಪರಿವಾರವನ್ನು ಬದಲಾಯಿಸಲು ಬಯಸುತ್ತಾರೆ.
ಪರಿವಾರದಲ್ಲಿ ಒಬ್ಬರು ಅಂತವ್ರು ಸಿಗುವುದಿಲ್ಲ ಪ್ರಾರ್ಥನೆ ಮಾಡುವನಾಗಿರ್ಬೋದು. ಎಷ್ಟೋ ಜನರಿದ್ದಾರೆ, ಅವರು ಬರೀ ಒಂದು ವಾರದಲ್ಲಿ ಕೆಲಸ ಮಾಡುತ್ತಾರೆ, ಒಂದು ವಾರದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. 3 ಸಲ ಪ್ರಾರ್ಥನೆ ಇರುವವರು ಅನಿಸುತ್ತದೆ ಬೆಳಿಗ್ಗೆ ಏನು ಹೇಳಬೇಕು. ನಾನು ಅವರಿಗೆ ದೋಷ ಮಾಡುವುದಿಲ್ಲ, ನನಗೆ ಗೊತ್ತಿಲ್ಲ ಪ್ರಾರ್ಥನೆ ಏನು ಮಾಡುತ್ತದೆ ಎಂದು. ಪ್ರೇಸ್ ದ ಲಾರ್ಡ್. ನಮಗೆ ಎಷ್ಟು ಗಂಟೆವರೆಗೆ ಪ್ರಾರ್ಥನೆ ಮಾಡಿಸಬಹುದು, ನನಗೆ ಗೊತ್ತಿದೆ 1 ಗಂಟೆ ಮೇಲೆ ನಾನು ಏನೇನು ಬದಲಾಯಿಸಬಹುದಿರಬಹುದು ಎಂದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಆತನು ಅಲ್ಲಿರೊಳಗಿಂದ ಅಂತ ಮನುಷ್ಯನನ್ನು ಹುಡುಕಲು ಬಯಸಿದನು, ಅವನು ನನ್ನ ಮುಂದೆ ಹೀಗೆ ನಿಲ್ಲಬೇಕೆಂದು. ಪ್ರೇಸ್ ದ ಲಾರ್ಡ್. ಹೀಗೆ ನಿಲ್ಲಬೇಕೆಂದು. ಇಟ್ ಈಸ್ ಸೋ ಇಂಪಾರ್ಟೆಂಟ್ ವರ್ಡ್. ಈ ಪೂರ್ತಿ ವಾಕ್ಯದಲ್ಲಿ ಈ ಬಹಳ ಇಂಪಾರ್ಟೆಂಟ್ ವರ್ಡ್ ಆಗಿದೆ, ಹೀಗೆ ನಿಲ್ಲುವುದು. ಹೀಗೆ ನಿಲ್ಲುವನಾಗಿ ಹೀಗೆ ತೋರಿಸಿದರೆ ಆತನು ಹೀಗೆ ನಿಂತಿರುವನು. ಈ ವಾಕ್ಯದ ಕಂಬವು ಇದೇ ಶಬ್ದವಾಗಿದೆ. ಇದೇ ಶಬ್ದಕ್ಕೋಸ್ಕರ ಬರೆಯಲಾಗಿತ್ತು. ಅದರ ಎಲ್ಲ ಪ್ರಕಾರದ ಪ್ರಾರ್ಥನೆಯ ಮಾತುಗಳನ್ನು ಇಲ್ಲಿ ಹೇಳಲಾಗುತ್ತಿಲ್ಲ. ಇಲ್ಲಿ ಒಂದು ಸ್ಪೆಸಿಫಿಕ್ ಟೈಪ್ ದ ಪ್ರಾರ್ಥನೆ ಬಗ್ಗೆ ಹೇಳಲಾಗುತ್ತಿದೆ. ಒಂದು ವಿಶೇಷ ಪ್ರಕಾರದ ಪ್ರಾರ್ಥನೆ. ನಿಂತುಕೊಳ್ಳುವುದೆಂದರೆ ನಿಂತುಕೊಳ್ಳುವುದಲ್ಲ. ನಿಮ್ಗೆ ತಿಳಿಯುತ್ತಿದೆಯಾ? ಶಬ್ದ ನಿಂತಿದೆ ಎಂದರೆ ಅದು ಅರ್ಥ ಅಲ್ಲ. ಅಂದ್ರೆ ಹೀಗೆ ಪ್ರಾರ್ಥನೆಯನ್ನು ಮಾಡಿದರು. ತಿಳಿದಾ? ಹಲೋ, ಎಷ್ಟು ಜನರಿಗೆ ತಿಳಿಯುತ್ತಿದೆ? ಇಲ್ಲಿ ಯಾರ ಬಗ್ಗೆ ಮಾತನಾಡಲಾಗುತ್ತಿದೆ? ಪ್ರಾರ್ಥನೆಯ ಬಗ್ಗೆ. ಈ ಪ್ರಾರ್ಥನೆಯು ನಿಂತುಕೊಳ್ಳುವುದರ ಬಗ್ಗೆ ಅಲ್ಲ, ಪ್ರಾರ್ಥನೆ ಬಗ್ಗೆ ಮಾತು ಆಗ್ತಿದೆ. ಏನು ಹೇಳಲು ಬಯಸುತ್ತಿದ್ದಾನೆ? ಅವರಲ್ಲಿ ಅಂತ ಮನುಷ್ಯನನ್ನು ಹುಡುಕಿದೆ, ಇಂಥ ಪ್ರಾರ್ಥನೆಯನ್ನು ಮಾಡಬೇಕು. ಎಂತದು? ಯಾವುದು? ಇದು ಕ್ವಶನ್ ಆಗಿದೆ. ಇದು ಆ ಪ್ರಾರ್ಥನೆಯಲ್ಲ. ನೀವು ಹೇಳುತ್ತೀರಿ, ಓ ನನಗೆ ಮಕ್ಕಳಾಗಲಿ ಯೇಸುವಿನ ನಾಮದಲ್ಲಿ. ನಾವು ಅದಕ್ಕೆ ಹೇಳುತ್ತೇವೆ ವಿಶ್ವಾಸದ ಪ್ರಾರ್ಥನೆ. ಇದು ನಿಮಗೆ ಸಂಬಂಧಪಟ್ಟಿದ್ದಾಗಿದೆ, ಇದು ಬೇರೆಯವರಿಗೆ ಸಂಬಂಧಪಟ್ಟಿಲ್ಲ. ನೀವು ಮತ್ತು ದೇವರು. ಇದು ವಿಶ್ವಾಸದ ಪ್ರಾರ್ಥನೆಯಾಗಿದೆ. ಇದರ ಉತ್ತರ ಬಹುಬೇಗ ಬರುತ್ತದೆ. ಪ್ರಾರ್ಥನೆ ಮೂಲಕ ಯೇಸು ಸ್ವಾಮಿಯವರು ಹೇಳಿದರು, ನೀನು ಈ ಬೆಟ್ಟಕ್ಕೆ ಹೇಳಿದರೆ, ಈ ಲೋಕದ ಬೆಟ್ಟದ ಬಗ್ಗೆ ಹೇಳುತ್ತಿಲ್ಲ, ನಿಮ್ಮ ಬೆಟ್ಟದ ಬಗ್ಗೆ ಹೇಳುತ್ತಿದ್ದರು. ಬೇರೆ ನಿಮ್ಮ ಬೆಟ್ಟ, ನಿಮ್ಮ ಜೀವಿತದಲ್ಲಿ ನಿಮಗಿರುವ ತೊಂದರೆ ಬಗ್ಗೆ, ಅದರ ಬಗ್ಗೆ ಮಾತನಾಡುತ್ತಿದ್ದರು. ಪ್ರೇಸ್ ದ ಲಾರ್ಡ್. ಅದು ವಿಶ್ವಾಸದ ಪ್ರಾರ್ಥನೆಯಾಗಿದೆ. ಅದು ಫಟಾಕಾಗಿ ಬರುತ್ತದೆ. ಪ್ರೇಸ್ ದ ಲಾರ್ಡ್. ಅದರಲ್ಲಿ ಬರೀ ನೀವಿದ್ದೀರಿ, ಬೇರೆಯವರು ಯಾರೂ ಇಲ್ಲ. ಪ್ರೇಸ್ ದ ಲಾರ್ಡ್. ನೀವು ಯೋಚನೆ ಮಾಡಿದ್ರಿ, ನೀವು ಒಬ್ಬ ಹುಡುಗನಾಗಿದ್ದೀರಿ, ನೀವು ಮದುವೆ ಮಾಡಿಕೊಳ್ಳಬೇಕಾಗಿದೆ ಮತ್ತು ದೇವರು ಹೇಳಿದರು, ಓ ಹುಡುಗಿಯನ್ನು ನಾನು ನಿನಗೋಸ್ಕರ ತಯಾರಿ ಮಾಡಿದ್ದೇನೆ. ವಾವ್, ಈಗಾದ್ರೂ ಆಗುವುದು ಇಲ್ಲ. ನೀವು ದೇವರಿಂದ ಕೇಳಿದ್ದೀರಿ, ಆದರೆ ಆ ಹುಡುಗಿಯ ಕೇಳಿಲ್ಲ. ನೀವು ನಗಬಹುದು. ಪ್ರಾರ್ಥನೆ ಮಾಡಿದರೆ ಅವಳು ಕೂಡ ಕೇಳುವಳು. ಪ್ರೇಸ್ ದ ಲಾರ್ಡ್. ನಾನು ಪತ್ರವನ್ನು ಬರೆದಿದ್ದೇನೆ ನಿನ್ನ ನೆನಪಿನಲ್ಲಿ, ಪ್ರಾರ್ಥನೆಯನ್ನು ಮಾಡಿರಿ. ಕೇಳುವರು. ನೀವು ಏನಾದರೂ ನಿಮ್ಮದೇ ಹಾಕಿದರೆ ಅದೇ ವ್ಯತ್ಯಾಸ ಆಗುವುದಿಲ್ಲ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ? ಹೇಳಿದನು, ಹೀಗೆ ಪ್ರಾರ್ಥನೆ ಮಾಡಿರಿ. ಅದವರಿಗೆ ಹೇಳಿರಿ, ಹೀಗೆ ಪ್ರಾರ್ಥನೆ ಮಾಡಿರಿ. ಹೇಗೆ ಪ್ರಾರ್ಥನೆ ಮಾಡಬೇಕು? 1 ತಿಮೋಥಿ 2:1 ವಾಕ್ಯವನ್ನು ಓದೋಣ. ನಾವು ಇಂಗ್ಲಿಷ್ನಲ್ಲಿ ನೋಡೋಣ. ಎಲ್ಲದಕ್ಕಿಂತ ಮೊದಲು ನಾನು ಮನುಷ್ಯರೆಲ್ಲರಿಗೋಸ್ಕರ ವಿಜ್ಞಾಪನೆಯನ್ನು, ಪ್ರಾರ್ಥನೆಯನ್ನು, ಮನವಿಗಳನ್ನು, ಕೃತಜ್ಞಾಸ್ತುತಿಗಳನ್ನು, ಸಪ್ಲಿಕೇಶನ್, ಪ್ರೇಯರ್ ಇನ್ ಇಂಟರ್ಸೆಸ್. ಬಹಳ ತರದ ಪ್ರಾರ್ಥನೆಗಳಿದ್ದೇವೆ. ಇಲ್ಲಿ ಪ್ರಾರ್ಥನೆ ಯಾವುದರ ಮೇಲೆ ಫೋಕಸ್ ಮಾಡ್ತಾ ಇದ್ದೇವೆ? ನಂಬರ್ 3ರಲ್ಲಿ. ನಂಬರ್ 1 ಕೂಡ ಬರಬಹುದು. ಅಂದ್ರೆ ನನಗೆ ಗೊತ್ತಿಲ್ಲ, ನಿಮಗೆ ಎಷ್ಟು ಗೊತ್ತಿದೆ ಅದರ ಬಗ್ಗೆ. ಇನ್ನು ಹೆಚ್ಚಾಗಿ ತಿಳಿಯಬಯಸಿದರೆ ಪಾಸ್ಟರ್ ಕ್ರಿಸ್ ಅವರ ಪುಸ್ತಕ ಇದೆ, ಪ್ರೇಯರ್ ಆರ್ ದ ಚೇಂಜಸ್, ಹೌ ಟು ಪ್ರೇಯರ್ ಇಫೆಕ್ಟಿವ್ಲಿ. ಪಾಸ್ಟರ್ ಅವರು ಎಲ್ಲಾ ತರದ ಪ್ರಾರ್ಥನೆ ಬಗ್ಗೆ ಹೇಳಿದ್ದಾರೆ. ಪ್ರೇಸ್ ದ ಲಾರ್ಡ್. ಇಲ್ಲಿ ಯಾವ ಪ್ರಾರ್ಥನೆ ಬಗ್ಗೆ ಹೇಳುತ್ತಿದ್ದೇವೆ? ಮಧ್ಯಸ್ಥಿಕೆಯ ಬಗ್ಗೆ ನಾವು ಅಲ್ಲಿ ಓದಿದ್ದೇವೆ. ಮತ್ತೆ ಹಿಂದೆ ಹೋಗೋಣ. ಸ್ಕೇಲನ್ನು 22ನೇ ಅಧ್ಯಾಯ 30ನೇ ವಾಕ್ಯವನ್ನು ಓದೋಣ. ನಾನು ದೇಶವನ್ನು ಹಾಳ ಮಾಡದಂತೆ ನನ್ನ ಎದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ಪ್ರಾರ್ಥನೆಯನ್ನು ಮಾಡಿರಿ. ಇದು ಪ್ರಾರ್ಥನೆಯನ್ನು ಮಾಡಬೇಕು, ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರೇಸ್ ದ ಲಾರ್ಡ್. ಯಾವ ತರದ ಪ್ರಾರ್ಥನೆ? ಮಧ್ಯಸ್ಥಿಕೆಯ ಪ್ರಾರ್ಥನೆ. ನೀತಿವಂತನ ಪ್ರಾರ್ಥನೆಯು ಬಹು ಬಲವುಳ್ಳದಾಗಿದೆ. ಎಲ್ಲ ಆಗಬಹುದು. ಒಬ್ಬಂದು ಬಹಳ ಬಲವುಳ್ಳದಾಗಿದೆ. ಯಾರದು? ಒಬ್ಬರದು. ಹೇಳಲಿಲ್ಲ ನೀತಿವಂತರೆಲ್ಲರದು. ಇಲ್ಲಿ ಪ್ಲೂರಲರ್ ಇದೆ ಅಥವಾ ಸಿಂಗುಲರ್ ಇದೆ? ಇಲ್ಲಿ ಬಹುವಚನವಿದೆ ಅಥವಾ ಏಕವಚನವಿದೆ? ಹಲೋ, ರೈಚಸ್ ಮ್ಯಾನ್ ಅಲ್ಲಿ ಬರೆದಿದೆ. ಒಬ್ಬನೇ. ಇದನ್ನೆಲ್ಲ ಓದಿದ್ದೇವೆ. ತನ್ನ ತಾನೇ ಸಪೋರ್ಟ್ ಮಾಡುತ್ತದೆ. ಯಾರಾದರೂ ಡಾಕ್ಟರಿಯನ್ನು ಕಲಿಸಿದರೆ ಅದರಲ್ಲಿ ಇನ್ನೊಂದು 3-4 ವಾಕ್ಯವನ್ನು ನಾನು ನಿಮಗೆ ಕಲಿಸುತ್ತೇನೆ. ನಿಮಗೆ ತಿಳಿಯುತ್ತಿದೆಯೇ? ನಿಮಗೆ ಅಲ್ಲಿ ಗಲಿಬಿಲಿ ಕೊಡಿಸುವುದಿಲ್ಲ. ಹೊಸ ಒಡಂಬಡಿಕೆಯಿಂದ ಮತ್ತು ಹಳೆಯ ಒಡಂಬಡಿಕೆಯಲ್ಲಿ ತೋರಿಸುತ್ತಿದ್ದೇನೆ, ವಚನದಿಂದ ವಚನ ತೋರಿಸುತ್ತಿದ್ದೇನೆ. ಪ್ರೇಸ್ ದ ಲಾರ್ಡ್. ಎರಡು ತನ್ನಂತಾನೆ ಹುಟ್ಟಲಿಲ್ಲ. ವಿಷಯವಾಗಿ ಎಲ್ಲಾದರೂ ಬರೆದೇ ಇದೆ, ಸರಿ ಇದೆ. ಅದೇ ವಿಷಯವನ್ನು ಎರಡು ಕಡೆ ಬರ್ದಿಲ್ಲ. ವಾಕ್ಯವು ಬೈಬಲ್ ಅನ್ನು ಓದಿದರೆ ನಿಮಗೆ ಸಿಗುವುದು. ಪ್ರೇಸ್ ದ ಲಾರ್ಡ್. ಹೇಳುತ್ತಾರೆ ಬೈಬಲ್ ಅಲ್ಲಿ ಚಮತ್ಕಾರ ಇದೆ. ಹೇಳುತ್ತೇನೆ, ನೀನು ಬಕ್ವಾಸ್ ಮಾಡ್ತಾ ಇದೆಯಾ? ಪ್ರೇಸ್ ದ ಲಾರ್ಡ್. ನೀನು ಬೈಬಲ್ ಎಂದು ಓದೇ ಇಲ್ಲ, ಹೇಳಬೇಡ. ಏನೋ ಅದರಲ್ಲಿ ಗೊಂದಲ ಇದೆ. ಹೇಳಿರಿ, ಒಬ್ಬ ಸತ್ಯ ನೀತಿವಂತನ ಪ್ರಾರ್ಥನೆಯಿಂದ ಬಹಳಷ್ಟು ಆಗುವುದು.
ಫ್ಯೂಚರ್ನ ಮಾತು ಹೇಳುತ್ತಿದ್ದೇನೆ, ಸರಿ ಇದೆ. ಯಾವಾಗ ಆಗುವುದು? ಅವನು ಪ್ರಾರ್ಥನೆಯನ್ನು ಮಾಡಿದಾಗ. ಕಲಿಯುವುದರಿಂದ ಏನೂ ಬದಲಾಗುವುದಿಲ್ಲ. ಮಾಡುವುದರಿಂದ ಬದಲಾಗುವುದು. ಮಾಡುವುದರಿಂದ ಬದಲಾಗುವುದು. ಕಲಿಯುವುದರಿಂದ ಬದಲಾಗುವುದಿಲ್ಲ. ಕಲಿತ ಮೇಲೆ ಅದನ್ನು ಮಾಡಿರಿ. ಹೇಳುತ್ತಾರೆ ಮಾಡುವುದರಿಂದ ಆಗುತ್ತದೆ ಎಂದು, ಕೂಡ ಮಾಡುವುದರಿಂದ ಆಗುವುದು. ಇಸ್ ದ ಲಾರ್ಡ್. ಏನು ಕೂಡ ನಮ್ಮ ಹಾಗೆ ಸುಖ ದುಃಖವನ್ನು ಅನುಭವಿಸಿದ ಮನುಷ್ಯನಾಗಿದ್ದನು. ಬರ್ತಿದೆ ಸುಖವೂ ಬರುತ್ತದೆ ದುಃಖವೂ ಬರುತ್ತದೆ ಎಂದು. ಸಿಸ್ಟರ್ ತಪ್ಪಾಗಿದೆ. ಆದರೆ ಪರಮೇಶ್ವರನು ಹೀಗೆ ಏನೂ ಬರೆದಿಲ್ಲ. ಅಲ್ಲಿ ಇಂಗ್ಲಿಷ್ನಲ್ಲಿ ಬರೆದಿದೆ, Elijah was the man subject to efficiency or ತನ್ನು ಶರೀರ ಬಗ್ಗೆ ಮಾತನಾಡುತ್ತಿದ್ದಾನೆ. ಸರಿ ಇದೆ. ಈ ಯಾಕೋಬನ ಬಗ್ಗೆ ಹೇಳಲಾಗುತ್ತದೆ. ಯಾಕೋಬನು ಬಹಳಷ್ಟು ಧರ್ಮದಲ್ಲಿ ಆತನು ಸೇರಿಸಲ್ಪಟ್ಟಿದ್ದನು. ಯಾಕೋಬನ ಮಾತು ಪೌಲನ ಮಾತಕ್ಕಿಂತ ಬಹಳ ಬೇರೆಯಾಗಿತ್ತು. ಆತ್ಮಿಕ ಭಾಷೆಯ ಮಾತುಗಳನ್ನು ಬಳಸುತ್ತಿದ್ದನು. ಅವನು ಹಾಗೆ ಮಾಡುತ್ತಿದ್ದನೆಂದ್ರೆ ಅನ್ಯ ಭಾಷೆಯಲ್ಲಿ ಅವನು ಮಾತನಾಡುತ್ತಿದ್ದನು. ಆದ್ರೆ ಯಾಕೋಬನು ಫಾಸ್ಟರ್ ಯಹೂದಿಯರದಾಗಿದ್ದನು. ಅವನು ಯಹೂದಿಯರ ಭಾಷೆಯನ್ನು ಬಳಸುತ್ತಿದ್ದನು. ಯಹೂದಿಯರಿಗೆ ಅದು ಗೊತ್ತಾಗುವುದಿಲ್ಲ. ನಾನು ನಿಮಗೆ ಭಾರತದ ಭಾಷೆಯನ್ನು ಮಾತನಾಡುತ್ತಿದ್ದೇನೆ. ಈಗ ಒಂದು ವಾರ ಮಾತಾಡಿದೆ. ಯಾವುದು ಮಾತನಾಡಿದೆ? ನೇಪಾಳದಲ್ಲಿ ಹೇಳಿ ಬೇರೆ ಭಾಷೆಯನ್ನು ಮಾತನಾಡಿದ. ಏನು ಹೇಳುತ್ತಿದ್ದಾನೆ ಮನುಷ್ಯನು? ಯಾಕೋಬನು ಬರೆಯಬೇಕಾದರೆ ಯಹೂದಿಯರ ರೀತಿಯಲ್ಲಿ ಬರೆಯುತ್ತಿದ್ದನು. ಯಾಕಂದರೆ ಅವರು ನಿಯಮದಲ್ಲಿ ಇದ್ದರು. ಪ್ರೇಸ್ ದ ಲಾರ್ಡ್. ಆದರೆ ಯಾಕೋಬನ ಭಾಷೆಯನ್ನು ನಿಮಗೆ ತಿಳಿಯಬೇಕಾಗುತ್ತದೆ. ಹೇಳುತ್ತಾರೆ ಬೈಬಲ್ ಅಲ್ಲಿ ಬರೆದಿದೆ, ಸುಖವೂ ಬರುತ್ತದೆ ದುಃಖವೂ ಬರುತ್ತದೆ. ಬರೆದಿಲ್ಲ, ನಿನಗೆ ಏನೂ ಬರುವುದಿಲ್ಲ. ಸರಿ ಇದೆ, ನೀವು ಬೈಬಲ್ ಅನ್ನು ಓದಿ ಬರ್ರಿ. ಪ್ರೇಸ್ ದ ಲಾರ್ಡ್. ಎಲೆಯೂ ಕೂಡ ನಮ್ಮ ಹಾಗೆ ಶರೀರದಾಯಕ ಮನುಷ್ಯನಾಗಿದ್ದನು. ಹೇಳಿರಿ, ನಾನು ಶಾರೀರಿಕ ಮನುಷ್ಯನೆಂದು ಹೇಳಲು ಸಾಧ್ಯವಿಲ್ಲ. ಅಂದ್ರೆ ಪೌಲನು ಈ ರೀತಿ ಭಾಷೆಯನ್ನು ಯೂಸ್ ಮಾಡುವುದಿಲ್ಲ. ಪೌಲನು ಈ ರೀತಿ ಮಾತನಾಡುವುದಿಲ್ಲ. ಯಾಕೋಬನಿಗೆ ಇಷ್ಟು ಬುದ್ಧಿ ಇರಲಿಲ್ಲ. ಯಾಕೋಬನು ಈ ತರ ಭಾಷೆಯನ್ನು ಯೂಸ್ ಮಾಡ್ತಾ ಇದ್ದ. ಪ್ರೇಸ್ ದ ಲಾರ್ಡ್. ಪೌಲನು ಪ್ರತಿಯೊಂದು ಮಾತನ್ನು ಆತನು ಯೋಚನೆ ಮಾಡಿ ಮಾತನಾಡುತ್ತಿದ್ದನು. ಪ್ರಚಾರ ಮಾಡುವುದು ಮತ್ತು ನೀವು ಪ್ರಚಾರ ಮಾಡುವುದು ಆಕಾಶ ಮತ್ತು ಭೂಮಿಯಷ್ಟು ಅಂತರವಿರುವುದು. ಗೊತ್ತಿದೆ ಎಲ್ಲಿ ಏನು ಮಾತಾಡಬೇಕು ಮತ್ತು ಏನು ಮಾತನಾಡಬಾರದು. ನಾನು ಧ್ಯಾನ ಹಾಕಬಹುದು, ಫೋಕಸ್ ಹಾಕಬಹುದು. ಪ್ರೇಸ್ ದ ಲಾರ್ಡ್. ಅದೇ ಲೈನ್ ಅನ್ನು ಹೀಗೆ ಹೇಳಬಹುದು, ಮುಂದಿನವನು ಖುಷಿ ಪಡಬೇಕು ಹೇಳಬಹುದು, ಮುಂದಿನವನು ನಿನ್ನ ಜೋಡಿ ಜಗಳ ಮಾಡಿ ಹೋಗಬಹುದು. ಪ್ರೇಸ್ ದ ಲಾರ್ಡ್. ಪ್ರತಿಯೊಂದು ಭಾಷೆಯ ಅಂತರವಿದೆ. ಪ್ರೇಸ್ ದ ಲಾರ್ಡ್. ನಿಮ್ಗೆ ತಿಳಿಯುತ್ತಿದೆಯೇ? ದ್ಯಾಟ್ಸ್ ಗುಡ್. ಇನ್ನೂ ಕೂಡ ನಮ್ಮ ಹಾಗೆ ಶರೀರಧಾರಿ ಮನುಷ್ಯನಾಗಿದ್ದನು. ಶಾರೀರಿಕವಿರಲಿಲ್ಲ. ನಾವು ಶಾರೀರಿಕವಿಲ್ಲ, ನಾವು ಆತ್ಮಿಕವಾಗಿದ್ದೇವೆ. ಪ್ರೇಸ್ ದ ಲಾರ್ಡ್. ಜ್ಞಾನದಿಂದ ಓದಬೇಕಾಗುತ್ತದೆ. ಇನ್ನೂ ಕೂಡ ನಮ್ಮ ಹಾಗೆ ಶರೀರದ ಇಚ್ಛೆಯ ಮನುಷ್ಯನಾಗಿದ್ದನು. ಅವನು ಗೋಳಾಡಿ ಪ್ರಾರ್ಥನೆಯನ್ನು ಮಾಡಿದನು. ಪ್ರೇಸ್ ದ ಲಾರ್ಡ್. ಪ್ರಾರ್ಥನೆಯನ್ನು ಮಾಡಿದ ಆ ಪ್ರಾರ್ಥನೆಯಾಗಿದೆ ಹೀಗೆ ನಿಲ್ಲುವುದು. ಮಧ್ಯಸ್ಥಿಕೆಯ ಶಬ್ದವನ್ನು ನಾವು ಓದಿದ್ದೇವೆ. ಗೋಳಾಡಿ ಪ್ರಾರ್ಥನೆಯನ್ನು ಮಾಡಿದನು ಬರಬಾರದೆಂದು ಮತ್ತು 3.5 ವರ್ಷದವರೆಗೆ ಭೂಮಿಯ ಮೇಲೆ ಮಳೆ ಬೀಳಲೇ ಇಲ್ಲ. ಅವನೇ ಪ್ರಾರ್ಥನೆ ಮಾಡಿದಾಗ ಆಕಾಶದಿಂದ ಮಳೆ ಬಿದ್ದಿತ್ತು. ಯೋಚನೆ ಮಾಡಬೇಡಿರಿ, ಎಲಿಯ ಬಾಬು ಬೆಳಗ್ಗೆ ಎದ್ದು ಬಂದರು. ನಾನು ಮಲಗಲು ಹೋಗುತ್ತಿದ್ದೇನೆ ಮತ್ತು 3.5 ವರ್ಷ ಮಳೆ ಬರುವುದಿಲ್ಲ. ನೋಡು ಸಹೋದರನೇ, ಮಳೆ ಬೀಳುವುದಿಲ್ಲ. ಬಾಯ್ ಬಾಯ್. 3.5 ವರ್ಷ ಮಳೆ ಬೀಳಲಿಲ್ಲ, ಆಗಲಿಲ್ಲ. ಹೀಗೆ ಇದು ಹಳೆ ಒಡಂಬಡಿಕೆಯಿಂದ ಬಂದಿದೆ. ನಾವು ಅಲ್ಲಿ ಕಥೆಯನ್ನು ನೋಡೋಣ. ಯೋಚನೆ ಮಾಡಬೇಡಿರಿ. ಬೆಳಗ್ಗೆ ನಾನು ತಿಂಡಿಯನ್ನು ತಿಂದೆ, ಇಡ್ಲಿ ದೋಸೆಯನ್ನು ತಿಂದೆ, ಇವಾಗ ಮಳೆ ಬೀಳುವುದು ಹೀಗೆ ಕೂಡ ಆಗುವುದಿಲ್ಲ. ಅವರು ಹೀಗೆ ಯೋಚನೆ ಮಾಡುತ್ತಾರೆ. ನಾನು ನಿಂತುಕೊಳ್ಳುವೆ, ನೌಕರಿ ನನಗೆ ಸಿಗುತ್ತಿದೆ, ಶುಕಿನ್ನಾಮಿ ನಿಮಗೆ ನಿಜವಾಗ್ಲೂ ಸಿಗುವುದು. ಬೇರೆಯವರು ಕೂಡ ಅದಕ್ಕಾಗಿ ಹೋರಾಡುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ನೀವು ಹೇಳುತ್ತಿದ್ದೀರಿ ಮಳೆ ಆಗಬಾರದು, ಕೆಲವು ಹೇಳುತ್ತಾ ಇದ್ದಾರೆ ಮಳೆ ಆಗಬೇಕು. ದೇವರು ಯಾರದು ಕೇಳಬೇಕು? ಇದು ಸತ್ಯವಾಗಿದೆ ಅಲ್ವಾ? ಇವರು ಹೇಳುತ್ತಿದ್ದಾರೆ ನಿಲ್ಲಬೇಕು, ಕೆಲವರು ಹೇಳುತ್ತಾರೆ ಆಗಬೇಕು. ನಿಮ್ಮದು ಮಾಡುತ್ತಿದ್ದಾರೆ, ಅವರು ತಮ್ಮದು ಮಾಡುತ್ತಿದ್ದಾರೆ. ಯಾರದು ಕೇಳಲಾಗುತ್ತದೆ? ಬಹಳಷ್ಟು ತೊಂದರೆ ಇದೆ. ನೀವು ನಿಮ್ಮದು ಹೇಳಿದ್ರೆ ಅವರು ತಮ್ಮದು ಹೇಳಿದರು. ಜಾಬ್ ನಮಗೆ ಸಿಗಬೇಕೆಂದು ನಿಮ್ಗೆ ಗೊತ್ತಿಲ್ಲ. 4 ಜನ ಕೂಡ ಅಲ್ಲಿ ಸೇರಿದ್ದಾರೆ. 4 ಜನ ಕೂಡ ಕ್ರಿಶ್ಚಿಯನ್ ಆಗಿದ್ದಾರೆ. ಆಮೇಲೆ ಇನ್ನೊಬ್ಬನಾದ್ಮೇಲೆ ಮತ್ತೆ ನಾವು ಹೋಗಿ ಬಿಡುತ್ತೇವೆ ಫಾಸ್ಟರ್. ಪ್ರೇಸ್ ದ ಲಾರ್ಡ್. ಪ್ರಾರ್ಥನೆಯಲ್ಲಿ ಬಹಳಷ್ಟು ಆಂಗಲ್ಗಳಿವೆ. ಸರಿ ಇದೆ. ಅವನು ಪ್ರಾರ್ಥನೆ ಮಾಡಿದನು, ಆಕಾಶದಿಂದ ಮಳೆಯು ಸುರಿಯಿತು. ಮೊದಲನೇ ಅರಸನು 18ನೇ ಅಧ್ಯಾಯ. ಏನು ಆಯಿತು ಇದೆ? ವಾಕ್ಯಗಳು ಅನಿಸುತ್ತಿದ್ದಾವೆ. ಬಹಳ ಕೆಲಸವಿತ್ತು. ಪ್ರೇಸ್ ದ ಲಾರ್ಡ್. 18ನೇ ಅಧ್ಯಾಯ 41ನೇ ವಾಕ್ಯವನ್ನು ಓದೋಣ. ಗೊತ್ತಿದೆ ಇಲ್ಲಿ ಏನು ಆಗಿತ್ತು. ನೀವು ಪೂರ್ತಿ ಅಧ್ಯಾಯವನ್ನು ಓದಬಹುದು. ಎಲೆಯನ ಜೊತೆ ಹೋರಾಟವಾಯಿತು. ವಿಷಯವನ್ನು ಹೇಳಬೇಕಾದ್ರೆ ನಾನೇ ಹೇಳುತ್ತೇನೆ. ಅದನ್ನು ಮೊದಲನೇ ಬಾರಿ ಹೇಳಿದನು. 3.5 ವರ್ಷ ಮಳೆ ಬರುವುದಿಲ್ಲ ಎಂದು. 3.5 ವರ್ಷ ಮಳೆ ಬರಲಿಲ್ಲ. ಏನು ಮತ್ತು ಆಹ್ವಾನ ನಡುವೆ ಇಲ್ಲಿ ಭವಿಷ್ಯವಾಣಿ ಆಯಿತು. ಆತನು ಹೇಳಿದನು, ನಾನೇ ಭವಿಷ್ಯವಾಣಿ, ನಾನೇ ಹೇಳುತ್ತೇನೆ ಎಂದು. ಇದನ್ನು ಮೊದಲನೇ ಬಾರಿ ಹೇಳಿದನು. 3.5 ವರ್ಷ ಮಳೆ ಆಗುವುದಿಲ್ಲ. 3.5 ವರ್ಷ ಮಳೆ ಆಗಲಿಲ್ಲ. ಉಪವಾಸ ಮಾಡಿದರು, 3.5 ವರ್ಷ ಮಳೆ ಆಗಲಿಲ್ವಾ?
ವನ್ನು ಎತ್ತಿಕೊಂಡು ಬಂದಿದ್ದರು ಮತ್ತು ಬಹಳಷ್ಟು ಹೋರಾಟ ಆಗಿತ್ತು ಅದರ ಮೊದಲು. ಬಾಳನ ಭವಿಷ್ಯವಾಣಿಗಳು ಬಂದರು, ಬಾಳನ ಭಕ್ತರು ಬಂದರು, ಎಲ್ಲರಿಗೂ ಕರೆದರು 400ರಿಂದ 500 ಬಾಳನ ಭಕ್ತರು ಬಂದಿದ್ದರು. ಹೇಳಿದರು, ಬೆಂಕಿ ಸುರಿಯಲಿ. ಎಲಿಯನು ಆ ಬಲಿಯ ಮೇಲೆ ನೀರನ್ನು ಹಾಯಿಸಿದನು, ಒಂದು ಪ್ರಾರ್ಥನೆಯನ್ನು ಮಾಡಿದನು ಮತ್ತು ಬೆಂಕಿ ಹತ್ತಿಕೊಂಡಿತು. ಈ ಮಾತನ್ನು ಎಲ್ಲರೂ ಒಪ್ಪಿಕೊಂಡರು. ಎಲಿಯನು ಒಬ್ಬ ನಿತ್ಯ ಆತನು ಸತ್ಯವಂತನಾದ ಭವಿಷ್ಯದಾರನಾಗಿದ್ದಾನೆಂದು ಒಪ್ಪಿಕೊಂಡರು. ಪರಮೇಶ್ವರರು ನಿಜವಾದ ಹೋರಾಟ ನಿಂತಿತ್ತು. ಎಲ್ಲರೂ ತಮ್ಮ ಪಾಪವನ್ನು ಒಪ್ಪಿಕೊಂಡರು, ದೇವರ ಹತ್ರ ತಿರುಗಿಕೊಂಡರು. ಇಷ್ಟೊಂದು ಫ್ಯಾಕ್ಟರ್ ಇದೆ, ಇದು ನನ್ನ ಮಾತು ಅಲ್ಲ, ಇಲ್ಲಿ ಬಯಸುತ್ತೇವೆ. ಭಾರಿ ಮಳೆಯ ಶಬ್ದ, ಯಾವುದರ ಶಬ್ದ ಕೇಳಿ ಬರುತ್ತದೆ? ಏನು ಕೇಳಿ ಬರುತ್ತದೆ? ಅವನು ನಿನ್ನ ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ. ಎಲಿಯನು ಕರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಹೀಗೆ ಬರೆಯಲಾಗಿದೆ, ಆಬಾನಿಗೆ ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ, ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತವೆ ಅಂದನು. ಆಬಾನನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲಿಯನು ಕೆಮೆಲೇರಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ನೀವು ಹೀಗೆ ಯೋಚನೆ ಮಾಡಬೇಡಿರಿ, ಮಳೆಯಾಗಬೇಕು. ನೀವು ಹೇಳಿದ್ದೀರಿ ಮಳೆಯೂ ಆಗಬೇಕು, ನಾನು ರೊಟ್ಟಿ ತಿಂದು ಬರುತ್ತೇನೆ, ಒಂದು ಹನಿ ಕೂಡ ಬೀಳುವುದಿಲ್ಲ. ನೀವು ಹೇಳಿದ್ರೆ ಫಾಸ್ಟರ್ ಐಸಾಕ್ ಅವರು ಹೇಳಿದರೆ ಆಯಿತು, ನಿಮ್ಗೆ ಗೊತ್ತಿಲ್ಲ ಫಾಸ್ಟರ್ ಐಸಾಕ್ ಅವರು. ಹಾಗೆ ನಾನು ಚಿಕನ್ ಬಿರಿಯಾನಿ ತಿನ್ನುತ್ತಿರಲಿಲ್ಲ, ನಾನು ಪ್ರಾರ್ಥನೆ ಮಾಡುತ್ತಿದ್ದೆ. ನಾನು ಇಲ್ಲಿ ಭವಿಷ್ಯವಾಣಿ ಮಾಡಿದಾಗ ನಾನು ಆಫೀಸ್ಗೆ ಹೋಗಿ ಪ್ರಾರ್ಥನೆ ಮಾಡುತ್ತೇನೆ, ಯಾರಿಗೂ ಅಲ್ಲಿ ಭೇಟಿ ಆಗುವುದಿಲ್ಲ. ನಾನು ಆಫೀಸ್ಗೆ ಹೋಗುತ್ತೇನೆ, ನನಗೆ ಗೊತ್ತಿದೆ ಆಫೀಸ್ಗೆ ಹೋಗಿ ನಾನು ಏನು ಮಾಡಬೇಕು. ಆಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲಿಯನು ಕರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಎಲಿಯನು ಇಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಮಾಡುತ್ತಿದ್ದನು. ಗೊತ್ತಿತ್ತು ದೊಡ್ಡ ಮಳೆ ಆಗುವುದಿದೆ. ಅವನು ಹೇಳದಿದ್ದರೆ ಒಂದು ಎಲೆ ಕೂಡ ಅಲುಗಾಡುವುದಿಲ್ಲ. ಆತಂದೆ ತಲೆ ತೆಗೆಯಲ್ಪಡುತ್ತಿದೆ. ಪ್ರೇಸ್ ದ ಲಾರ್ಡ್. ಬಹಳ ಆಗಿತ್ತು, ನಿಮ್ಗೆ ಗೊತ್ತಾಗ್ತಾ ಇದೆಯಾ? ದೇಶದಲ್ಲಿ ಸಿಟ್ಟು ನೆರಿಗೇರಿತು. ಬೇರೆ ಭವಿಷ್ಯವಾಣಿದಾರರನ್ನು ಸಾಯಿಸಿ ಬಿಟ್ಟಿದ್ದರು, ಕಡಿದು ಹಾಕಲಾಗಿತ್ತು. ಇಡೀ ದೇಶವು 3.5 ವರ್ಷದವರೆಗೆ ಬಹಳ ತೊಂದರೆಯಲ್ಲಿದೆ, ದುಃಖದಲ್ಲಿದೆ. 2ನೇ ಬಲಿ ಎಲಿಯಂದೇ ಆಗಿತ್ತು. ಎಲಿಯನಿಗೆ ಇದು ಗೊತ್ತಿತ್ತು. ಈ ಟೈಮ್ ಊಟ ಮಾಡುವುದಲ್ಲ, ತಿನ್ನುವುದು ಕುಡಿಯುವುದು ಅಲ್ಲ, ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಾಗಿದೆ. ತಿಂದು ಉಂಡು ಬಂದರೆ ಆತನು ನನ್ನ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡಿದಾಗ ನಿಮ್ಮ ಪ್ರಾಣವು ಅಲ್ಲಿ ಇಡಿಸಲಾಗಿರುತ್ತದೆ. ಹೀಗೆ ಪ್ರಾರ್ಥನೆ ಮಾಡುವುದಿಲ್ಲ, ಆಗದಿದ್ದರೆ ಆಗಬಹುದು ಎಂದು ಪ್ರಾಣವನ್ನು ಅಲ್ಲಿ ತನಕ್ಕೆ ಇಟ್ಟಿರುತ್ತೀರಿ. ನೀವು ಬೇರೆಯವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರೆ ಅನಿಸುತ್ತದೆ ನನ್ನ ಪ್ರಾಣವು ತನಕ್ಕೆ ಇಡಲ್ಪಟ್ಟಿದೆ. ಹಾಗಾಗಿ ನಾನು ಎಲಿಯನ ಕಥೆಯನ್ನು ಹೇಳಿದೆ. ಇದನ್ನು ಯೋಚನೆ ಮಾಡುತ್ತಿದೆ, ಇದು ಬಹಳ ಮುಖ್ಯವಾಗಿದೆ. ಅದು ಚೇಂಜ್ ಆದ್ರೆ ಆಗಬಹುದು, ಇಲ್ಲಾದ್ರೆ ಇಲ್ಲ. ಬದಲಾವಣೆ ಅವಶ್ಯಕವಾಗಿದೆ. ಗಂಡನು ಮದ್ಯಪಾನವನ್ನು ಬಿಡಲೇಬೇಕು. ಮದ್ಯಪಾನವನ್ನು ಮಾಡಿ ನಿಮ್ಮ ಕುತ್ತಿಗೆಯನ್ನು ಹೆಚ್ಚಿಸಬಹುದು. ಮಗುವಿಗೆ ಒಳ್ಳೆಯ ರಸ್ತೆಯಲ್ಲಿ ತರಬೇಕಾಗುತ್ತದೆ, ಇಲ್ಲದಿದ್ದರೆ ಅವನು ನಿಮ್ಮ ಹತ್ತಿರ ಪಾಪವನ್ನು ತರುವನು, ಜೈಲಿಗೆ ಕಳಿಸಬಹುದು. ಮಕ್ಕಳ ಪ್ರಾರ್ಥನೆ ಎಲ್ಲ ನೀವು ನಡೆಯುತ್ತಾ ಕುಣಿಯುತ್ತಾ ಮಾಡಿದ್ದೀರಿ, ಅಂದ್ರೆ ನಿಮ್ಮ ಪ್ರಾಣವನ್ನು ತನಕ್ಕೆ ಇಡಬೇಕಾಗುತ್ತದೆ. ಬೇರೆಯವರ ಮಾತಲ್ಲ, ಬೇರೆಯವರ ಪ್ರಾರ್ಥನೆಯನ್ನು ನಿಮ್ಮ ತಲೆ ಮೇಲೆ ಇಟ್ಟುಕೊಂಡಿದ್ದೀರಿ, ಅವರ ಸಾಲನ್ನು ನಿಮ್ಮ ತಲೆ ಮೇಲೆ ಇಟ್ಟುಕೊಂಡಿದ್ದೀರಿ. ಆ ಸಾಲವನ್ನು ತೀರಿಸಬೇಕಾಗಿದೆ. ಈ ಒಂದು ಕ್ವಶನ್ ಇದೆ, ಬದಲಾಗದಿದ್ದರೆ ಏನೋ ಆಗುತ್ತದೆ ಗೊತ್ತಿಲ್ಲ, ಜೊತೆ ಏನಾಗುವುದು. ಅಷ್ಟು ಸಲ ನಾನು ಪ್ರಾರ್ಥನೆ ಮಾಡುತ್ತೇನೆ ಕೈಗಳ ನೋವಿಗಾಗಿ. ನನ್ನ ಕೈಯಲ್ಲಿ ನೋವಾಗುತ್ತದೆ ಬಹಳಷ್ಟು ಸಲ. ನನ್ನನ್ನು ಸ್ವಸ್ಥ ಮಾಡುವುದಕ್ಕಿಂತ ಮೊದಲು ಆ ನೋವನ್ನು ಅನುಭವಿಸಬೇಕು, ಗೊತ್ತಾಗುತ್ತದೆ. ಪ್ರಾರ್ಥನೆ ಮಾಡುತ್ತೇನೆ. ಪ್ರೇ. ಆ ಮನುಷ್ಯನ ಕಣ್ಣೊಳಗೆ ನಾನು ಕಣ್ಣನ್ನು ಹಾಕಿದಾಗ ಆ ನೋವನ್ನು ಅನುಭವಿಸಬೇಕಾಗುತ್ತದೆ, ಅದನ್ನು ತಿಳಿಯಬೇಕಾಗುತ್ತದೆ. ಇದು ಕಾಲು ಎತ್ತಲು ಆಗದಿದ್ದರೆ ಏನೋ ಆಗುತ್ತದೆ. ಇಲ್ಲಿ ಯಾವುದೇ ರೀತಿ ತಮಾಷೆ ಮಾಡ್ತಾ ಇಲ್ಲ. ಪ್ರಾರ್ಥನೆ ಮಾಡಿರಿ ಮತ್ತು ಇಲ್ಲಿ ಎಲ್ಲ ವಸ್ತುಗಳು ಚೇಂಜ್ ಆದವು. ಇಲ್ಲ, ಏನಿಗೆ ಇದು ಗೊತ್ತಿತ್ತು. ಆಗ ಈ ವಿಷಯಗಳು ಬದಲಾಗದಿದ್ದರೆ ಅವನೇ ಸಾಯುವನು. ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಹೋಗಬೇಕಾದರೆ ಹೀಗೆ ಹೋಗುತ್ತೀನಿ, ನಾನೇ ಬದಲಾಯಿಸುತ್ತೇನೆ. ಪ್ರೇಸ್ ದ ಲಾರ್ಡ್. ಯಾರು ಬದಲಾಯಿಸುವರು? ನಾನೇ ಬದಲಾಯಿಸುವೆನು. ಅವನು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಆಗ್ತಾ ಇದೆ. ಅಹಾಬನು ತಿನ್ನಲು ಕುಡಿಯಲು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದನು. 2.5 ವರ್ಷವರೆಗೆ ಇಲ್ಲಿ ಯಾವುದೇ ರೀತಿ ಮಳೆ ಬಿದ್ದಿಲ್ಲ. ಭವಿಷ್ಯವಾಣಿ ಆಡುವವರು ಸತ್ತು ಹೋಗಿದ್ದಾರೆ. ತನ್ನ ಪ್ರಾಣವು ಇಲ್ಲಿ ತನಕ್ಕೆ ಇಡಲ್ಪಟ್ಟಿದೆ. ಅವನಿಗೆ ಅನಿಸುತ್ತಿದೆ ಇವತ್ತಾದರೂ ಮಳೆ ಬೀಳಲೇಬೇಕು. ತನ್ನ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದನು. ತನ್ನ ಸೇವಕನನ್ನು ಕಳಿಸಿದನು. ಆಗುತ್ತಿದೆ. ನೌಕರನು ಹೇಳಿದನು, ಏನೂ ಆಗುದಿಲ್ಲ, ಆದರೂ ನೋಡಬಹುದು, ನೋಡು ಅಂತ ಇದ್ದಾನೆ. ಮತ್ತೆ ಪ್ರಾರ್ಥನೆಯಲ್ಲಿ ತೊಡಗಿದನು. ಇಬ್ರಹಾಸ್ತಕ್ಕೆ ಮೋಸ್ಟ್ ಎಷ್ಟು ಗಂಟೆವರೆಗೆ. ಮತ್ತೆ ಅವನು ಸೇವಕನನ್ನು ಕಳಿಸಿದನು. ನೋಡು ಬಾ, ಮತ್ತೇನಾದರೂ ಕಾಣುತ್ತಿದೆಯೇ ಎಂದು ಹೇಳಿದನು. ಸ್ವಾಮಿ, ಇನ್ನೂ ಏನು ಕಾಣುತ್ತಿಲ್ಲ. ಹೇಗೆ ನಡೆಯುತ್ತಿತ್ತು ಇದು? 7 ಸಲ ಇದು ನಡೆಯಲು ಪ್ರಾರಂಭವಾಯಿತು. 7ನೇ ಸಲ ನಡೆಯುತ್ತಿತ್ತು. ಅನಿಸುತ್ತಿತ್ತು ಅಲ್ಲಿ ಏನಾದರೂ ಆಗಿದೆ ಎಂದು. ಅವನು ತನ್ನ ಸಾಮರ್ಥ್ಯವನ್ನು ಹುಟ್ಟಿಸಿಕೊಂಡು, ತಿಳಿಯುತ್ತಿದೆ ನಿಮಗೆ? ಅನಿಸುತ್ತಿತ್ತು ನಾನು ಮೋಡವನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಹುಟ್ಟಿಸಿಕೊಂಡಿದ್ದೇನೆ. ಸಹೋದರನೇ, ನೋಡು, ಹೆಚ್ಚಾಗಿ ಸಾಮರ್ಥ್ಯವನ್ನು ಉಂಟು ಮಾಡಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ.
ಸಾಮರ್ಥ್ಯವನ್ನು ಉಂಟು ಮಾಡುತ್ತಿದ್ದಾನೆ, ಸಾಮರ್ಥ್ಯವನ್ನು ಉಂಟು ಮಾಡುತ್ತಿದ್ದಾನೆ, ಉಂಟು ಮಾಡುತ್ತಿದ್ದಾನೆ, ಸಾಮರ್ಥ್ಯ ಉಂಟು ಮಾಡುತ್ತಿದ್ದಾನೆ. ಇದು ಬಹಳ ಕಾಲದವರೆಗೆ, ಬಹಳ ಟೈಮ್ ವರೆಗೆ ನಡೆಯುತ್ತಿದೆ. ಗೊತ್ತಿಲ್ಲ ಎಷ್ಟು ಟೈಮ್ ವರೆಗೆ ಇದು ನಡೆಯುತ್ತಿದೆ. ಗೊತ್ತಿತ್ತು ಇಲ್ಲಿ 1 ನಿಮಿಷದ ಪ್ರಾರ್ಥನೆ ಇರಲಿಲ್ಲ, 7 ಬಾರಿಯ ಪ್ರಾರ್ಥನೆಯಾಗಿದ್ದು. ಕ್ರಿಸ್ತಲ 7 ಬಾರಿ ನಾವು ಮಾಡಿದರೆ ಇದು ಆಗುವುದು. 3 ಸಲ ನೀವು ಉಸಿರಾಟ ತೆಗೆದುಕೊಂಡರೆ ಒಳ್ಳೇದಾಗುವುದು, ಸರಿ ಆಗುವುದು ಹೇಳುತ್ತಾರೆ. 3 ಸಲ ಉಸಿರು ತೆಗೆದುಕೊಂಡರೆ ಸರಿ ಆಗುವುದು. ಈಗ ದೇವರು 3 ಸಲ ಹೇಳಿದರು, ನಿಮಗೆ ಹೇಳಿದರು 3 ಸಲ ಅಂತ. ಪರಮೇಶ್ವರನ ಲೀಡಿಂಗ್ ಆಗಿತ್ತು, ನಿಯಮ ಇರಲಿಲ್ಲ. ಇಸ್ ದ ಲಾರ್ಡ್. ದೇವರ ಲೀಡಿಂಗ್ ಆಗಿದೆ, ಯಾವುದೇ ನಿಯಮವಲ್ಲ. ನಿಮಗೆ ತಿಳಿದು ಬರ್ತಾ ಇದೆ, ಯಾವುದೇ ಸಪೋರ್ಟ್ ಇಲ್ಲ, ನಿಮಗೆ ಗೊತ್ತಾಗ್ತಾ ಇದೆ. ಪರಿಣಾಮ ಆಗಲು ಸಾಧ್ಯವಿಲ್ಲ. ಅದೇ ರೀತಿ ಬದಲಾವಣೆ ಆಗಬೇಕಾದರೆ ಅವರು 7 ಸಲ ಪ್ರಾರ್ಥನೆ ಮಾಡಿದರು. ಈ ತರ ಯಾವುದೇ ಬರೆಯಲ್ಪಟ್ಟಿಲ್ಲ. ಈ ಬೈಬಲ್ ಅನ್ನು ಪೂರ್ತಿಯಾಗಿ ಓದಿರಿ. ಸಲ ಎಲಿಯನ ಪ್ರಾರ್ಥನೆ ಬಗ್ಗೆ ನಮಗೆ ಎಷ್ಟು ಜ್ಞಾನವನ್ನು ಕೊಡಲಾಗಿದೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾನೆ, ಪ್ರಾರ್ಥನೆ ಮಾಡುತ್ತಿದ್ದಾನೆ, ಪ್ರಾರ್ಥನೆ ಮಾಡುತ್ತಿದ್ದಾನೆ. ಬದಲಾವಣೆಗೋಸ್ಕರ ಪ್ರಾರ್ಥನೆ ಸಾಮರ್ಥ್ಯ ಉಂಟು ಮಾಡ್ತಾ ಇದೆ. ನೌಕರಿಗೋಸ್ಕರ, ಇಂಟರ್ವ್ಯೂಗೋಸ್ಕರ ಹೋಗುತ್ತಿದ್ದೀರಾ? ಎಷ್ಟೊಂದು ಸಾಮರ್ಥ್ಯ. ನನಗೆ ನೌಕರಿಯನ್ನು ಕೊಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿದ್ರಿ ಮತ್ತು ಹೇಳಿದ್ರಿ. ನಾನು ಫಾಸ್ಟರ್ಗೆ ಹೇಳಿದ್ದೆ, ಇಮಾನ್ದಾರಾದ ನಾನು ಒಳ್ಳೆ ಫಾಸ್ಟರ್ ಆಗಿದ್ದೇನೆ, ನಾನು ಹೇಳುವನಾಗಿದ್ದೇನೆ, ನಾನು ಈ ಸರ್ವಿಸ್ ಮುಖದ ಮೇಲೆ ನಾನೇ ಚಿಕನ್ ತಿನ್ನುವನಾಗಿದ್ದೇನೆ. ಯೋಚನೆ ಮಾಡಿರಿ, ನೌಕರಿ ನಿಮ್ಗೆ ಸಿಗ್ಲಿಲ್ಲ, ನಾನು ಏನು ಮಾಡಲಿ? ನಿಮಗೆ ಅನಿಸುತ್ತದೆ ಎಲಿಯನ ಪ್ರತಿ ವರ್ಷವನ್ನು ಹಸಿವಿನಿಂದ ಇದ್ದನು, ನನ್ನ ಹೊಟ್ಟೆಯು ಗಾಳಿಯಿಂದ ತುಂಬಿಲ್ಲ, ಊಟದಿಂದ ತುಂಬಿದೆ, ನಾನು ಮೊಣಕಾಲನ್ನು ಊರಿಗೋಸ್ಕರ ಪ್ರಾರ್ಥನೆ ಇಲ್ಲ. ಹೀಗೆ ಮಾಡಲು ಸಾಧ್ಯವಿಲ್ಲ. ನಿಮಗೆ ಬದಲಾವಣೆ ತರುವುದಿದೆ. ನಿಮ್ಮ ಮಗುವಿಗೆ ಕೆಮ್ಮು ಬರ್ತಾ ಇದೆ, ಆತನನ್ನು ಮೇಲೆ ಎತ್ತುಕೊಂಡು ಎಲ್ಲ ಕಡೆ ಓಡ್ತಾ ಇದ್ದಾರೆ, ತಿರುಗಾಡುತ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿರಿ ಸ್ವಲ್ಪ. ನೀವು ಹೋಗಿ ನಿಮ್ಮನಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿರಿ ಸ್ವಲ್ಪ. ನೀವು ಮಾಡೋದಿದೆ, ಯಾರು ಸಿಗ್ತಾ ಇಲ್ಲ. ಪ್ರಾರ್ಥನೆ ಬರುವುದಿಲ್ಲ, ನೀವು ಕಲೀರಿ. ಆದ್ರೂ 20 ವರ್ಷದ ಮನುಷ್ಯನು ಸಿಕ್ಕರೆ ನನಗೆ ಬಾಯಿಂದ ತಿನ್ನಲು ಬರುವುದಿಲ್ಲ. ಸಿಕ್ಕಿತ್ತಾ? ನಿಮಗೆ 20 ವರ್ಷದ ಮಸೆಯ ಸಿಗುವನು. 10 ವರ್ಷದ ಮಸೆಯವರೆಗೂ ನಮಗೆ ಪ್ರಾರ್ಥನೆ ಮಾಡಲು ಬರುವುದಿಲ್ಲ. 20 ವರ್ಷ ಏನು ಮಾಡಿದೆ? 20 ವರ್ಷ ಏನು ಮಾಡುತ್ತಿದ್ದೆ? ಅನಿಸುತ್ತದೆ ಒಲಿಂಪಿಕ್ ಕಿರೀಟ ಸಿಕ್ಕಿತೆಂದು. ಎಲ್ಲವನ್ನು ಕಲ್ತಿದ್ದೇವೆ ನಾವು, ಬೈಬಲ್ ಕಲ್ತೀವಿ, ಆದರೆ ಪ್ರಾರ್ಥನೆ ಇನ್ನೂವರೆಗೂ ಉತ್ತರ ಸಿಕ್ಕಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ, ಏನೋ ಮಾಡಲಿ ಮನುಷ್ಯನಿಗೆ ಏನೋ ಮಾಡಲಿ. ಯಾವುದೇ ರೀತಿ ದಯ ಬರ್ತಾ ಇಲ್ಲ. ನೋಡುತ್ತಿದ್ದೇನೆ, ಏನೋ ಮಾಡಲಿ ಇವನಿಗೆ. 20 ವರ್ಷದ ಮನುಷ್ಯನು ಎದ್ದು ನಿಂತು ಹೇಳುತ್ತಾನೆ, ನನಗೆ ಬಾಯಿಯಿಂದ ತಿನ್ನಲು ಬರುವುದಿಲ್ಲ. ಬಾಯಿಯನ್ನು ತೆಗೆದು ದಯ ಬರುವುದು ಆತನ ಮೇಲೆ. ಫಾಸ್ಟರ್ ಸಿಗಬಹುದು, ಅವರು ನಮ್ಮ ಮೇಲೆ ದಯೆ ಮಾಡಬಹುದು. ಈ ಜನರು ಫಾಸ್ಟರ್ ಐಜಾಕ್ ಅವರಿಗೆ ದಯೆ ಬರುವುದಿಲ್ಲ. ದಯೆಯನ್ನು ತೋರಿಸಿದರೆ ನೀವು ಬದಲಾಗುವಿರು. ಏನು ದಯೆ ಮಾಡಲಿ ನಿಮ್ಮ ಮೇಲೆ? ನಿಮಗೆ ಬಾಯಿಯಿಂದ ತಿನ್ನಲು ಬರುವುದಿಲ್ಲ. ಕೈಯಲ್ಲಿ ಲಡ್ಡು ತೆಗಿರಿ ಮತ್ತು ಜೋರಾಗಿ ಬಿಗಿಯಾಗಿ ಹಾಕಿರಿ, ಅವನು ಬಾಯಿ ನಡೆಯುತ್ತದೆ. ನಾನು ಯಾವುದೂ ದಾಳಿಯ ಸೀನ್ ಮಾಡಲಿ. 20 ವರ್ಷಗಳಿಂದ ತಿನ್ನಕ್ಕಾಗ್ತಾ ಇಲ್ಲ ಪ್ರಭು, ದೃಷ್ಟಿ ಮಾಡು, ಸ್ವರ್ಗದ ಬಾಗಿಲನ್ನು ತೆರೆ, ಮಹಿಮೆಯನ್ನು ತೋರಿಸು ಪ್ರಭು. ಇನ್ನು ಚುಪ್ಪಾಗಿ ಬಾಯಿಲಿ ಲಡ್ಡು ಹಾಕಿರಿ ಮತ್ತು ಬಾಯಿಯನ್ನು ಮುಚ್ಚಿರಿ. ಹಾಲೆಲೂಯಾ. ಪ್ರಾರ್ಥನೆ ಮಾಡಿರಿ. ಎಂಬ ಹಿಡಿದುಕೊಂಡು ಹೋಗಬೇಡಿರಿ. ನನಗೆ ಬರುವುದಿಲ್ಲ, ನೀವು ಕಲಿಯಿರಿ. ಹೊರ ಭಾರವನ್ನು ಇನ್ನೊಬ್ಬರಿಗೆ ಹೊರಬೇಕಾಗುತ್ತಿದೆ, ನೀವು ಮಾಡಿಕೊಂಡು ಸುಧಾರಿಸಿಕೊಳ್ಳಿರಿ. ಯೋಚನೆ ಮಾಡಿ ನೋಡಿರಿ, ನೀವು ಒಬ್ಬ ಮಸಿಯನಾಗಿದ್ದೀರಿ, ಚರ್ಚಲ್ಲಿ ಬಂದಿದ್ದೀರಿ, ಅವಾಗ ಬಡವರಾಗಿದ್ದೀರಿ. 2 ವರ್ಷಗಳಾದ ಮೇಲೆ ನೀವು ಶ್ರೀಮಂತರಾದಿರಿ. ಅನಿಸುತ್ತದೆ ಪೂರ್ತಿಗಲಿ ನಿಮ್ಮನ್ನು ಕೇಳಲು ಬಯಸುವುದಿಲ್ಲವೋ? ನೋಡುತ್ತೀನಿ, ಯಾರು ನಿಮ್ಮ ಚರ್ಚಲ್ಲಿ ಬರಲು ಬಯಸುವುದಿಲ್ಲ. ಓ ಸಹೋದರನೇ, ಏನೋ ಮಾಡುತ್ತಿದೀಯಾ? ಗಾಳಿಯಲು ತೇಲುತ್ತಿದೀಯಾ? ಅವರು ತಿಳಿಯಲು ಬಯಸುತ್ತಾರೆ, ಈ ಮಸಿಯನ ಬಗ್ಗೆ ತಿಳಿಯಲು ಬಯಸುತ್ತಾರೆ. ಏನೋ ಆಗಿದ್ದೆ ನೀನು, ಏನೋ ಆದೆ. ಯೇಸು ಸ್ವಾಮಿಗೆ ಮಹಿಮೆಯನ್ನು ಕೊಡ್ತಿದ್ದೇನೆ. ನಾನು ಚರ್ಚಿಗೆ ಬಂದಿದೆ 2 ವರ್ಷ, 1000 ಇದು ಇವಾಗ 50 ರೂಪಾಯಿ ಆಗಿದೆ. ಯಾವ ಚರ್ಚಿಗೆ ಬಂದಿದ್ದೀರಿ? ಹೇಗೆ ಕಡಿಮೆ ಆಗಲು ಸಾಧ್ಯ? ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ನೋಡುತ್ತಿದ್ದೀರಾ ನೀವು? ಮಸಿಯನಲ್ಲಿ ಬೆಳೆಯುವುದು ಬಹಳ ಮುಖ್ಯವಾಗಿದೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಮಾಡಿರಿ, ನಾ ದಿನ ಒಂದು ಬಟ್ಟೆನ ಹಾಕಿಕೊಂಡು ಬರಬೇಕು. ಏನೋ ಅನ್ನುವಿರಿ, ಪಾಸ್ಟರ್ ಹತ್ರ ಒಂದೇ ಜೋಡಿ ಬಟ್ಟೆ ಇದೆ. ಆಗ ಬರುತ್ತೇನೆಂದ್ರೆ ಜನರು ನೋಡುತ್ತಾರೆ, ಇವತ್ತು ಏನು ಹಾಕಿಕೊಂಡು ಬಂದಿದ್ದಾರೆ ಗೊತ್ತಿದೆ. ಯಾವಾಗಲೂ ಇದೆ ಇದು. ಮಗನು ನೋಡಲು ಬಯಸುತ್ತೀರಾ? ಯಾರು ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬಂದರೆ ಫಾಸ್ಟರ್ ನೋಡಿ ಸಂತೋಷವಾಗುವುದು. ಉದ್ದದಾದ ದಾಡಿಯನ್ನು ಬೆಳೆಸಿಕೊಂಡು ಬಂದರೆ ನಾ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬರ್ತೇನೆ. ನೀವು ನನ್ನನ್ನು ಕೇಳುತ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ಗೊತ್ತಿದೆ ಒಳ್ಳೆ ಬಟ್ಟೆಯನ್ನು ಹಾಕುವುದರಿಂದ ಏನೂ ಆಗುತ್ತದೆ. ಒಳ್ಳೆ ಬಟ್ಟೆಯನ್ನು ಹಾಕಿದಾಗ ಜನರು ನಿಮ್ಮ ಮೇಲೆ ಹೆಚ್ಚು ವಿಶ್ವಾಸ ಮಾಡುತ್ತಾರೆ. ನಿಮಗೆ ಯಾರು ಇದನ್ನು ಹೇಳಲಿಲ್ಲ, ಇದೇ ಹಾಗೆ ಹಾಕಿಕೊಳ್ಳು. ತಾದರೂ ಚಪ್ಪಲಿ ಹಾಕೊಂಡು ಹೋಗಿಬಿಟ್ಟನು. ನಿಮ್ಮ ಮೇಲೆ ವಿಶ್ವಾಸ ಬಿಡುವುದಿಲ್ಲ. ಚಪ್ಪಲ್ ಕೂಡ ನೋಡಿ. ಪ್ರೇಸ್ ದ ಲಾರ್ಡ್,
ನಿಮಗೆ ತಿಳಿಯುತ್ತಿದೆಯೇ? ವಿಶ್ವಾಸ ಮಾಡಿದರೆ ಯಾವರೇ ಒಬ್ಬ ವ್ಯಕ್ತಿ ಟಾಯನ್ನು ಹಾಕಿಕೊಂಡು ಬಂದರೆ ಅವನು ಒಳ್ಳೆ ಮನುಷ್ಯನಾಗಿದ್ದಾನೆ. ಗಾಳಿಪಟ ಹಾರಿತು, ನೀನು ಸಾಬೂನು ತೆಗೆದುಕೊಳ್ಳುತ್ತೀಯ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅವರು ಏನು ಮಾಡಲು ಹೇಳಿದ್ದಾರೆ ಮತ್ತು ಏನು ಮಾಡುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ಪುರುಷರಿಗೆ ಹೇಳುತ್ತೇನೆ, ಟಾಯನ್ನು ಹಾಕಿಕೊಂಡು ಬನ್ನಿರಿ. ಗೊತ್ತಿಲ್ಲ ನೀವು ಯಾವಾಗ ಟಾಯನ್ನು ಹಾಕಿಕೊಂಡು ಚರ್ಚ್ಗೆ ಬರುತ್ತೀರಿ, ಪಕ್ಕದವರು ಇವನು ಎಲ್ಲಿ ಹೋಗುತ್ತಾನೆ ಅನ್ನಂತಾನೆ ಸುಸಮಾಚಾರವು ಪ್ರಚಾರವಾಗುತ್ತಿದೆ. ಹಾಗಾಗಿ ನಾನು ಹೇಳುತ್ತೇನೆ, ಟಾಯನ್ನು ಹಾಕಿಕೊಂಡು ಬನ್ನಿರಿ, ಒಳ್ಳೆ ಚಪ್ಪಲಿ ಹಾಕಿಕೊಂಡು ಬನ್ನಿರಿ, ಒಳ್ಳೆ ಬಟ್ಟೆ ಹಾಕಿಕೊಂಡು ಬನ್ನಿರಿ. ಗೊತ್ತಿಲ್ಲ ಇದರಿಂದ ಏನು ಆಗುತ್ತದೆ. ಟಾಯಿ ಹಾಕೊಂಡು ಸೂಟ್ ಹಾಕೊಂಡು ಚರ್ಚ್ ಒಳಗೆ ಬಂದಿದ್ದಾರೆ, ದೂರದಿಂದ ದೃಷ್ಟಿ ಬಿಡುವುದು, ಅಲ್ಲೆಲ್ಲ ಸೂಟ್ ಹಾಕೊಂಡು ಬರುತ್ತಾರೆ, ಏನು ಆಗುತ್ತದೆ? ಹಾಲೆಲೂಯಾ. ನಿಮ್ಗೆ ತಿಳಿತಾ ಇದೆಯೇ? ಪ್ರಾರ್ಥನೆಯನ್ನು ಮಾಡಿರಿ, ಪ್ರಾರ್ಥನೆಯನ್ನು ಮಾಡಿರಿ, ಪ್ರಾರ್ಥನೆಯನ್ನು ಮಾಡಿರಿ. ನಿಮ್ಮ ಮನೆಯಿಂದ ದಿನಾಲು ಪ್ರಾರ್ಥನೆಯ ಧ್ವನಿ ಬರ್ತಾ ಇದ್ದರೆ, ಓ ಬಾಯ್, ತಿಳಿದು ಬರ್ತಾ ಇದೆ, ನಿಮ್ಮ ಮನೆಯಿಂದ ಪ್ರಾರ್ಥನೆಯ ಧ್ವನಿ ಬರ್ತಾ ಇದ್ದರೆ ಪೂರ್ತಿ ಗಲ್ಲಿಯು ಕೇಳುತ್ತಿದೆ, ಹೃದಯದಲ್ಲಿ ಭಯ ಹುಟ್ಟುತ್ತದೆ. ಇವನಿಂದ ಯಾವುದೇ ರೀತಿ ಪಂಗ ಹಾಕಿಕೊಳ್ಳಬಾರದು. ಇಲ್ಲ, ನೀನು ಏನು ಮಾಡುತ್ತಿದ್ದೀಯಾ? ಪ್ರಾರ್ಥನೆ ಆದರೂ ಮಾಡು. ಯಾರು ಹೊಡೆಯುವುದಿಲ್ಲ ಸಹೋದರಿಯೇ. ಬಗ್ಗೆ ಅವರು ಧ್ಯಾನ ಕೊಟ್ಟು ಕೇಳುವರು. ಪ್ರಾರ್ಥನೆ ಮಾಡುವುದನ್ನು ಎಂದು ನೋಡೇ ಇಲ್ಲ. ಇಟ್ ಇಸ್ ಇಂಪಾರ್ಟೆಂಟ್. ಇದರಲ್ಲಿ ಮೇನ್ ಏನಾಗಿದೆ? ಮಧ್ಯಸ್ಥಿಕೆಯ ಪ್ರಾರ್ಥನೆ, ಮಧ್ಯಸ್ಥಿಕೆಯ ಪ್ರಾರ್ಥನೆ. ತಿಳಿದು ಬಂತ? ಮಧ್ಯಸ್ಥಿಕೆ ಪ್ರಾರ್ಥನೆ. ನೀವು ಏನು ಮಾಡುತ್ತಿದ್ದೀರಿ? ಪ್ರಾರ್ಥನೆ ಮಾಡುತ್ತಿದ್ದೀರಿ, ಸಾಮರ್ಥ್ಯದಲ್ಲಿ ಬೆಳೆಯುತ್ತಿದ್ದೀರಿ. ಮುಂದೆ ಹೋಗೋಣ. ಓ ಬಾಯ್ ಲವ್ಲಿ. ಮುಂದಿಂದು ಐ ಲೈಕ್ ದಟ್. ಈ ಬಾರಿ ಆತನು ಹೇಳಿದನು, ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಹೀಗೆ ಮಾಡಿರಿ ಮತ್ತು ಹೀಗೆ ಮಾಡಿರಿ. ಇವುಗಳನ್ನು ನೀವು ತಂದಿದ್ದೀರಾ? ಅಷ್ಟೇ ಚಿಕ್ಕ ಮೋಡವಿತ್ತು. ಆದ್ರೆ ಎಲಿಯನಿಗೆ ಗೊತ್ತಿತ್ತು ಚಮತ್ಕಾರವು ಆಗಿಬಿಟ್ಟಿದೆ. ಲಾರ್ಡ್, ಹಾಲೆಲೂಯಾ. ಚಿಕ್ಕದಾದ ಬದಲಾವಣೆ ನೋಡುತ್ತೀರಿ. ನೀವು ಹೇಳುತ್ತೀರಿ, ವಾವ್, ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ನಿಮಗೆ ತಿಳಿಯುತ್ತಿದೆ ಪವೇ ಚಮತ್ಕಾರ ಆಗಿದೆ. ಕೈಯಲ್ಲಿ ಆತನು ಚೀರಲು ಪ್ರಾರಂಭಿಸಿದ. ಆಯ್ತು ಇವಾಗ ಒಂದು ಆರಾಮಾಗಿದೆ, ಇವಾಗ ಇನ್ನೂ ಒಂದು ಬಾಕಿ ಇದೆ. ಹೇಳಿದೆ ಒಂದಾದ್ರೂ ಸರಿ ಆಯ್ತಲ್ಲ, ಆಮೇಲೂ ಕೂಡ ಅವರು ಖುಷಿ ಆಗುವುದಿಲ್ಲ. ಟು ಗಾಡ್. ನಿಮ್ಮ ಜೀವಿತದಲ್ಲಿ ಒಂದು ಚಮತ್ಕಾರವಾಯಿತು ಮತ್ತು ನೀವು ದೇವರಿಗೆ ಮಹಿಮೆಯನ್ನು ಕೊಡಲು ಬಯಸುವುದಿಲ್ಲ. ಕಾನೂನು ನಿಮಗೆ ಮೂರ್ಖ ಮಾಡಬಹುದು. ಇಷ್ಟು ದೊಡ್ಡ ರೋಗವಿದೆ, ಅದು ಗೊತ್ತಾದ ಮೇಲೆ ಅವರು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾರೆ. ದೇವರ ಮಹಿಮೆಯನ್ನು ತನ್ನ ಕಿಸೆಯಲ್ಲಿ ಇಟ್ಟುಕೊಂಡು ಓಡಾಡುತ್ತಾರೆ, ತನ್ನ ಜೇಬಿನಲ್ಲಿ ಇಟ್ಟುಕೊಂಡು ಓಡಾಡುತ್ತಾರೆ. ಇದನ್ನು ಅವರಿಗೆ ಅಧಿಕಾರ ಕೊಟ್ಟಿದೆ. ಪರಮೇಶ್ವರನೇ ನಿಮ್ಗೆ ಸ್ವಸ್ಥ ಮಾಡಿದ್ದಾರೆ ಮತ್ತು ನೀವು ಇನ್ನೊಬ್ಬರಿಗೆ ಹೇಳಲು ಬಯಸುವುದಿಲ್ಲ. ನಿಮಗೆ ಸ್ವಸ್ಥ ಮಾಡಿದ್ದಾರೆ. ಹೇಗೆ ಮಾಡಿರಿ? ನೀವು ನಿಮ್ಮ ಸಾಕ್ಷಿಯಾಗಿರ್ಲಿಲ್ಲ. ದೇವರ ಮಹಿಮೆಯ ಕೆಲಸವಾಗಿತ್ತು ಅದು. ತಾನನ ಮೂಲಕ ನೀವು ನಡೆಯಬೇಡಿರಿ. ತಾನನು ನಿಮ್ಮನ್ನು ನಡಗಿಸುತ್ತಿದ್ದಾನೆ, ಗಲಿಬಿಲಿಗೊಳಿಸುತ್ತಿದ್ದಾನೆ. ಬಯಸುವುದಿಲ್ಲ ನಿಮ್ಮ ಸಾಕ್ಷಿಯು ಬಹಳ ದೊಡ್ಡದಾಗಿರಬೇಕೆಂದು, ದೊಡ್ಡ ರೋಗವು ನಿಮ್ಮಿಂದ ಅದು ಬಿಡುಗಡೆ ಹೊಂದಬೇಕೆಂದು ಬಯಸುತ್ತಾನೆ. ನಿಮ್ಮ ಸಾಕ್ಷಿಯನ್ನು ಅವರು ಮುಚ್ಚಿಡಬೇಕೆಂದು. ಆತನ ತರ ಮೂರ್ಖರಾಗಬೇಡಿರಿ. ನಮಗೆ ಬುದ್ಧಿ ಇದೆ. ನಿಮ್ಮ ಸಾಕ್ಷಿಯನ್ನು ಹೇಳುವಾಗ 1000 ಜನರ ಹೃದಯದಲ್ಲಿ ವಿಶ್ವಾಸವು ಹುಟ್ಟುವುದು. ಚಂಗ ಆಗಿದ್ದರೆ, ಅವರು ಸ್ವಸ್ಥರಾಗಿದ್ದರೆ ನಾನು ಕೂಡ ಸ್ವಸ್ಥರಾಗಬಲ್ಲೆ. ಲಾರ್ಡ್. ಹೌದು, ಒಳ್ಳೆಯದಿದೆ. ಜನರು ನಿಮ್ಮನ್ನು ದ್ವೇಷ ಮಾಡಬೇಕಾ? ನಿಮ್ಮ ರೋಗದಿಂದ ಬಹಳಷ್ಟು ಜನರು ಸ್ವಸ್ಥರಾಗಬೇಕು. ದ ಲಾರ್ಡ್. ಕೆಲವು ಜನರ ಮೂರ್ಖತದ ಮೇಲೆ ನನಗೆ ದಯೆ ಬರುತ್ತದೆ. ದ ಲಾರ್ಡ್. ಸಾಕ್ಷಿಯು ದೇವರಿಗೆ ಮಹಿಮೆಯನ್ನು ಕೊಡುತ್ತದೆ. ದ ಲಾರ್ಡ್. ಒಳ್ಳೆಯ ವಿಷಯವಾಗಿದೆ ಅಥವಾ ಕೆಟ್ಟ ವಿಷಯವಾಗಿದೆ? ಒಳ್ಳೆಯ ವಿಷಯದಿಂದ ನಿಮಗೆ ಸಿಟ್ಟು ಬರ್ತಾ ಇದೆ. ಈ ಸಾಕ್ಷಿಯಿಂದ ಜನರ ವಿಶ್ವಾಸವು ಬೆಳೆಯಿತು, ಅದರಿಂದ ನಿಮಗೆ ಸಿಟ್ಟು ಬರ್ತಾ ಇದೆ. ದ ಲಾರ್ಡ್. ಹಾಲೆಲೂಯಾ. ಹೇಳುತ್ತಿದ್ದೀರಾ ನೀವು? ಸಾಕ್ಷಿಯನ್ನು ಯಾವತ್ತು ಮುಚ್ಚಿಡಬೇಡಿರಿ. ಸಾಕ್ಷಿಯಿಂದ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಅದರಿಂದ ಹೇಳದೇ ಇರುವುದರಿಂದ ನಿಮ್ಮ ಜೀವಿತ ಬದಲಾಗುವುದಿಲ್ಲ. ಅವರು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ ಮತ್ತು ನೀವು ಸಾಕ್ಷಿ ಯಾರಿಗೆ ಹೇಳಬೇಕು? ದೇವರಿಗೆ ಹೇಳಬೇಕು. ದ ಲಾರ್ಡ್. ಹಾಲೆಲೂಯಾ. ಕೇಳುತ್ತಿದ್ದೀರಾ ನೀವು? ಅದು ಯಾವುದೇ ರೀತಿಯ ರೋಗವಿದ್ದರೆ ಏನಂತೆ? ಹಾಲೆಲೂಯಾ. ಗ್ಲೋರಿ. ಕೇಳುತ್ತಿದ್ದೀರಾ? ಬರುತ್ತಲಿದೆ ಎಂದು ತಿಳಿಸಿದನು. ಆಗ ಎಲಿಯನು ಅವನಿಗೆ, ನೀನು ಹೋಗಿ ಆ ಬಾಣನಿಗೆ ಬೇಗನೆ ರಥವನ್ನು ಓಡಿಸಿಕೊಂಡು ಮಳೆಯು ನಿನ್ನನ್ನು. ಲಾರ್ಡ್. ನನಗೆ ಗೊತ್ತಿತ್ತು ಆ ಚಿಕ್ಕದಾದ ಮೋಡವು ದೊಡ್ಡ ಮಳೆಯನ್ನು ತರುವುದಿದೆ ಎಂದು. ಲಾರ್ಡ್. ಚಿಕ್ಕದಾದ ಮೋಡವು ದೊಡ್ಡದಾಗುತ್ತಿದೆ. ಹಾಲೆಲೂಯಾ. ಮೋಡವು ದೊಡ್ಡದಾಗುವುದನ್ನು ನಿರೀಕ್ಷೆ ಮಾಡಲಿಲ್ಲ. ಚಿಕ್ಕದಾದ ಮೋಡದಲ್ಲಿಯೇ ತನ್ನ ಸಾಕ್ಷಿಯನ್ನು ಹೇಳಿದನು. ದ ಲಾರ್ಡ್. ಹಾಲೆಲೂಯಾ. ಚಿಕ್ಕ ಮೋಡದ ಸಮಯದಲ್ಲಿ ತನ್ನ ತಯಾರಿಯನ್ನು ಮಾಡಲು ಪ್ರಾರಂಭ ಮಾಡಿದನು. ಅದಾದ ಮೋಡಕ್ಕೋಸ್ಕರ ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಒಂದು ಕಾಲು ಸರಿಯಾದರೆ ನೀವು ಇನ್ನೊಂದರಿಂದ ಜಿಗಿಯುವ ಯೋಜನೆಯನ್ನು ಮಾಡುತ್ತಿದ್ದೀರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಕೈ ಇಷ್ಟು ಮೇಲೆ ಏತಾ ಇದೆ, ನೀವು ಹೇಳಬಹುದು ಕೈಯಿಂದ ನೀವು ಕುಣಿಯಬಹುದು ಎಂದು. ಪ್ರೈಸ್ ದ ಲಾರ್ಡ್. ಮುಂದೆ ಲಾಭವೂ ಆಗಿದೆ, ಅರ್ಥವೂ ಉಂಟು ಆಗಿದೆ. ಕೈಗಳನ್ನು ಮೇಲೆ ಕೆತ್ತಿರಿ, ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಬಾಯಿಯನ್ನು ತೆರೆದು ಪ್ರಾರ್ಥನೆಯನ್ನು ಮಾಡಿರಿ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್.
Hallelujah. Glory. ಸೋಲೋ ಗಾಡ್ ಪ್ರೇಸ್ ದ ಲಾರ್ಡ್. ನೀವು ಮೊದಲನೇ ಬಾರಿ ಬಂದಿದ್ದರೆ ನಾನು ನಿಮಗೆ ಸ್ವಾಗತ ಮಾಡುತ್ತೇವೆ. ನೀವು ಎದ್ದು ನಿಂತುಕೊಳ್ಳಬಹುದು, ಜೋರಾಗಿ ಚಪ್ಪಾಳೆ ತಟ್ಟಬಹುದು ಇವರೆಲ್ಲರಿಗೋಸ್ಕರ. ನನಗೆ ಸಂತೋಷವಿದೆ ನೀವು ನಮ್ಮ ಮಧ್ಯದಲ್ಲಿ ಬಂದಿದ್ದೀರಿ. ಬಯಸುತ್ತೇನೆ ಯೇಸು ಸ್ವಾಮಿಯನ್ನು ನೀವು ಪ್ರಭು ರೂಪದಲ್ಲಿ ಸ್ವೀಕರಿಸದಿದ್ದರೆ, ಯೇಸುವನ್ನು ನಿಮ್ಮ ಪ್ರಭು ರೂಪದಲ್ಲಿ ಸ್ವೀಕರಿಸುವವರಾಗಿದ್ದರೆ ಪ್ರಾರ್ಥನೆಯನ್ನು ನನ್ನ ಹಿಂದೆ ನೀವು ನಿಮ್ಮ ಬಾಯಿಯನ್ನು ತೆರೆದು ಹೇಳಿರಿ, ಓ ಪ್ರೀತಿಯ ತಂದೆಯೇ, ನಾನು ವಿಶ್ವಾಸ ಮಾಡುತ್ತೇನೆ ಯೇಸು ಸ್ವಾಮಿಯಲ್ಲಿ, ಜೀವಂತ ದೇವರ ಜೀವಂತ ಮಗನಲ್ಲಿ ನಾನು ವಿಶ್ವಾಸ ಮಾಡುತ್ತೇನೆ. ಯೇಸು ಸ್ವಾಮಿ ನನಗೋಸ್ಕರ ಸತ್ತರು, ದೇವರ ಆತನು ಮೂರನೇ ದಿನ ತೋರರಿಂದ ಜೀವಂತವಾಗಿ ಎಬ್ಬಿಸಿದನು. ಆತನು ಜೀವಂತನಾದಾಗ ನಾನು ಕೂಡ ಜೀವಂತನಾದೆನು. ನಾನು ಇವತ್ತು ಯೇಸುವನ್ನು ಕರೆಯುತ್ತೇನೆ ನನ್ನ ಜೀವಿತದಲ್ಲಿ ನನ್ನ ಪ್ರಭು ಆಗಲು, ನನ್ನ ಸ್ವಾಮಿಯಾಗಲು. ನನ್ನ ಬಾಯಿಂದ ಘೋಷಣೆ ಮಾಡುತ್ತೇನೆ, ಯೇಸು ಸ್ವಾಮಿ ಜೀವಂತ ದೇವರ ಜೀವಂತ ಮಗನು, ನನ್ನ ಪ್ರಭು ಆಗಿದ್ದಾರೆ, ನನ್ನ ಸ್ವಾಮಿಯಾಗಿದ್ದಾರೆ. ಧನ್ಯವಾದ ಪ್ರಭು, ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಉದ್ಧಾರ ಆಗಿದೆ. ಇವತ್ತಿಂದ ನಾನು ಹೊಸದಾಗಿ ಹುಟ್ಟಿದ್ದೇನೆ ಯೇಸುವಿನ ನಾಮದಲ್ಲಿ, ಆಮೇನ್. ಇವಾಗ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ, ನಿಜವಾಗಲೂ ರಕ್ಷಿಸಲ್ಪಟ್ಟಿದ್ದೀರಿ. ಪ್ರೇಸ್ ದ ಲಾರ್ಡ್. ಇದರ ಮುಂದೆ ನಾವು ಹೋಗೋದಕ್ಕಿಂತ ಮೊದಲು ನಾನು ನಿಮಗೆ ಪ್ರಾರ್ಥನೆ ಮಾಡುತ್ತೇನೆ. ಧನ್ಯವಾದ ಹೇಳ್ತೇನೆ ಪ್ರತಿಯೊಂದು ಆ ವ್ಯಕ್ತಿಗೋಸ್ಕರ. ಇವಾಗ ಯೇಸು ಸ್ವಾಮಿಯನ್ನು ಸ್ವೀಕರಿಸಿಕೊಂಡಿದ್ದಾನೆ. ಪ್ರಾರ್ಥನೆ ಮಾಡುತ್ತೇನೆ, ಯೇಸು ಸ್ವಾಮಿಯ ನಾಮ ಯಾವತ್ತೂ ಅವರ ಮೇಲೆ ಇರುವುದು, ಯೇಸುವಿನ ನಾಮದಲ್ಲಿ. ನಾನು ಯಾವುದೇ ಕುಯಿತಿ ದಾಳಿಯವರ ಮೇಲೆ ಇಲ್ಲ. ಧನ್ಯವಾದ ಪ್ರಭು, ಧನ್ಯವಾದ ಧನ್ಯವಾದ ಧನ್ಯವಾದ. ಇವ್ರಿಗೆ ಆಶೀಷ್ ಕೊಡುತ್ತೇನೆ, ನಿಮ್ಮ ಬುದ್ಧಿಯ ಮೂಲಕ, ನಿಮ್ಮ ಜ್ಞಾನದ ಮೂಲಕ, ನಿಮ್ಮ ಆತ್ಮದ ಮೂಲಕ, ಯೇಸುವಿನ ನಾಮದಲ್ಲಿ, ಆಮೇನ್. ಕುಳಿತುಕೊಳ್ಳಬಹುದು, ಹಾಗೆ ಚಪಾಳೆ ತಟ್ಟಬಹುದು. ಥ್ಯಾಂಕ್ ಯು. ನೀವು ಕುಳಿತುಕೊಳ್ಳಬಹುದು. ಸಮಯವಾಗಿದೆ, ಏನು ಕಾಣಿಕೆ ಕೊಡುವ ಸಮಯವಾಗಿದೆ. ಭಾನುವಾರ ನಾವು ಅದನ್ನು ಕೊಡುತ್ತೇವೆ. ಕಾಣಿಕೆಯು ದಶಮಾಂಶವು ಮತ್ತು ಪಾರ್ಟ್ನರ್ಶಿಪ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಫೈರ್ ನಮ್ಮನ್ನ ಸಹಾಯ ಮಾಡುವವರು ಮುಂದೆ. ಪ್ರಭು ನಮಗೆ ಆಶೀರ್ವಾದ ಕೊಡುತ್ತಾನೆ ಈಗ ಈ ಕ್ಷಣ. ಅವನಿಗೆ ಅನುಭವಿಸಿ ಮಾಡುತ್ತೇನೆ. ಕಾಣಿಕೆಯು ನಿಮ್ಮ ಆತ್ಮದಲ್ಲಿ ಪವಿತ್ರವಾಗಿದೆ ನಾವು ಕೊಟ್ಟಿದ್ದೇವೆ, ಅದಕ್ಕಿಂತ ಹೆಚ್ಚಾಗಿ ಬೆಳೆದು ನಮ್ಮ ಹತ್ರ ಅದು ಬರುತ್ತಿದೆ. ಕಾಣಿಕೆಗಳ ಮೇಲೆ ಆಶೀಷ್ನ ನಾವು ಆಹ್ವಾನ ಮಾಡುತ್ತೇವೆ, ಘೋಷಣೆ ಮಾಡುತ್ತೇವೆ. ಮಲ್ಟಿಪ್ಲಿಕೇಶನ್ ನಿಯಮ ಅದರ ಮೇಲೆ ಚಾಲು ಇದೆ. ಇದು ನಿನ್ನ ರಾಜ್ಯದ ಬೆಳವಣಿಗೆ ಇದು ಉಪಯೋಗವಾಗುತ್ತಿದೆ. ನನ್ನ ನಾಮದಲ್ಲಿ ಆಮೇನ್. ಪ್ರೇಸ್ ದ ಲಾರ್ಡ್. ಘೋಷಣೆಗಳಿದ್ದಾವೆ. ಇದು ಅನೌನ್ಸ್ಮೆಂಟ್ ಟೈಮ್ ಆಗಿದೆ. ಇದು ಬಹಳ ಮುಖ್ಯವಾಗಿದೆ.
ಓಕೆ, ಮೊಟ್ಟ ಮೊದಲನೇ ಅನೌನ್ಸ್ಮೆಂಟ್ ಆಗಿದೆ 5 ತಾರೀಕಿನಿಂದ 28 ತಾರೀಕರವರೆಗೆ ಒಂದು ಸೋಲ್ ವಿಲಿಂಗ್ ವೀಕ್ ಇದೆ, ಸೋಲ್ ವಿಲಿಂಗ್ ಫೆಸ್ಟಿವಲ್ ಇದೆ 4 ದಿನದ. ಮತ್ತೆ ಪ್ರತಿಯೊಂದು ಸೆಲ್ ಹೆಚ್ಚು ಕಡಿಮೆ 100 ರೆಫ್ಯೂರಿಗಳನ್ನು ಅದನ್ನು ಖರೀದಿ ಮಾಡಿಕೊಂಡು ಅವರು ಹಂಚಬೇಕು. ನೀವು ಧ್ಯಾನದಲ್ಲಿ ಇಟ್ಟಿರಿ, ಸೆಲ್ ನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಏನಾದರೂ ಕೊಡಬೇಕು, ಪ್ರತಿಯೊಂದು ವ್ಯಕ್ತಿಯು ಏನಾದರೂ ಕೊಡಬೇಕು. ಸ್ವಲ್ಪರಲ್ಲಿ ಎಲ್ಲ ಪೂರ್ತಿ ಆಯ್ತು ಹೀಗೆ ಆಗಲು ಬಿಡಬೇಡಿರಿ. ಇದ್ರ ಬಗ್ಗೆ ನೋಡಿರಿ, ಅದರ ಬಗ್ಗೆ ನೋಡಿರಿ. ವಿ ಕಾಂಟ್ರಿಬ್ಯೂಟ್. ಯಾವಾಗ ಕೊಡ್ತಾರೆ ಅವಾಗಲೇ ಅವರು ಮುಂದೆ ಹೋಗುವರು. ಇಲ್ಲಿ ಯಾವುದು ನಿಯಮವಿಲ್ಲ. ಹೃದಯವನ್ನು ಕಠಿಣ ಮಾಡಿಕೊಳ್ಳಿರಿ, ಹೆಚ್ಚಾಗಿ ಕೊಡ್ರಿ. ಪ್ರೇಸ್ ದ ಲಾರ್ಡ್. ನೀವು ದಾದಾಗಿರಿ ಮಾಡಬೇಡಿರಿ. ಸರಿಯಾಗಿ ಪ್ರಾರ್ಥನೆಯನ್ನು ಮಾಡಿದರೆ ಕೊಡುವುದು ಕಠಿಣವಾಗುವುದಿಲ್ಲ. ಅವರಿಗೆ ಗೊತ್ತೇ ಇಲ್ಲ ಅವರು ಕೊಟ್ಟು ಏನು ಮಾಡಬಹುದೆಂದು. ನಿಮ್ಮ ಪ್ರಾರ್ಥನೆ ಇರುವುದು ನೀವು ಪ್ರಾರ್ಥನೆ ಮಾಡುವರು ಮತ್ತು ಜನರು ಕೊಡುವರು. ಅವರಿಗೆ ಗೊತ್ತಾಗುವುದು ಪ್ರಭು ಇವರನ್ನು ಮುಂದೆ ಬೆಳೆಸುವುದಿದೆ. ಇದು ವಿನಂತಿಯಾಗಿದೆ. ಪ್ರಭು ಇವರನ್ನು ಮುಂದೆ ಬೆಳೆಸಬೇಕಾಗಿದೆ. ಹೇಗೆ ಮುಂದೆ ಬೆಳೆಯುವರು ಪ್ರಭು? ಇವರ ಹೃದಯವನ್ನು ತೆರೆಯಿರಿ ಇವರು ಕೊಡುವುದಕ್ಕೆ. ಅಂದ್ರೆ ಕೊಡುವುದು ಅನುಗ್ರಹದಿಂದ. ಇಲ್ಲಿ ಅವ್ರಿಗೋಸ್ಕರ ನೀವು ದೊಡ್ಡದಾದ ಅನುಗ್ರಹ ಮಾಡುತ್ತಿದ್ದೀರಿ ಕೊಡುವುದಕ್ಕೆ. ಓ ಬಾಯ್, ನಿಮಗೆ ಕಲಿಸುತ್ತಿದ್ದೇನೆ. ನಾನು ನಿಮ್ಮಿಂದ ಮಾಡಿಸುತ್ತೇನೆ, ಹಾಗೆ ನನಗೆ ಮಾಡಿಸುವುದಿದೆ. ಪ್ರಾರ್ಥನೆಯಲ್ಲಿ ಪ್ರಭು ಇವರಿಗೆ ಕೊಡುವುದಿದೆ. ಇವರು ಕೊಡದಿದ್ದರೆ ಮುಂದೆ ಬೆಳೆಯಲು ಸಾಧ್ಯವಿಲ್ಲ. ಇದು ಪ್ರಭು ಇವರು ಅನುಗ್ರಹದಿಂದ ಕೊಡಬೇಕು. ಇವರು ಅನುಗ್ರಹದ ಸಂತಾನವಾಗಿದ್ದಾರೆ ಪ್ರಭು. ಇವರು ಕೊಡುತ್ತಾರೆ. ನೀವು ಹೇಳಿದಿರಿ ಕೊಡ್ರಿ, ನಿಮಗೆ ಕೊಡಲ್ಪಡುವುದು. ಇವರ ಒಳ್ಳೆಯದನ್ನು ಬಯಸುವುದಿಲ್ಲವೂ ನಿಮ್ಮ ಹೃದಯವನ್ನು ತೆರೆಯುತ್ತಿದ್ದೇನೆ ಪಿತ್ರಾತ್ಮನಿಂದ. ನೀವು ಹೇಳಿದಾಗ ನಿಮಗೆ ಕೊಡುವುದಿದೆ. ನಿಮಗೆ ಕೊಡುವುದಿದೆ. ಹೇಳಿದ್ದಾರೆ ಕೊಡಬೇಕೆಂದು ಮತ್ತು ನಾನು ಕೊಟ್ಟಿದ್ದೇನೆ. ನೀವು ಪೂರ್ತಿ ವಾರ ಏನು ಮಾಡುತ್ತಿದ್ದೀರಿ? ನಾವು ಕೊಡುವ ವಿಷಯವಿದ್ದರೆ ನಾನು 10 ದಿನ ಪ್ರಾರ್ಥನೆ ಮಾಡುತ್ತೇನೆ. ಮೊದಲು ನಾನು ಇಲ್ಲಿ ಹೇಳುವುದಕ್ಕಿಂತ ಮುಂಚೆ ಅದನ್ನು ಮಾಡುವವರಾಗಿದ್ದಾರೆ. ನಿಮಗೆ ಹೇಳುತ್ತಿದ್ದೇನೆ, ಒಂದು ರೆಫ್ಸುಡಿ ನಾನು 1 ತಿಂಗಳಿಂದ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಅಕ್ಟೋಬರ್ದಿಂದ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಲಾರ್ಡ್ ಹಾಲೆಲೂಯಾ. ಎಲ್ಲರೂ ತಯಾರಾಗಿದ್ದೀರಾ? ಎಷ್ಟು ಜನ ತಯಾರಾಗಿದ್ದೀರಿ? ಪಕ್ಕಾ ಹೀಗೆ ನೀವು ಆಗಲು ಬಿಡಬೇಡಿರಿ. ನಿಮ್ಮ ಹಣ ಅದರ ಮೇಲೆ ಅದು ಅದರಲ್ಲಿ ಕಾರ್ಯ ಮಾಡ್ತಾ ಇಲ್ಲ ಎಂದು ಯು ಇನ್ವಾಲ್ವ್ ಇನ್ ಪ್ರೇಸ್ ದ ಲಾರ್ಡ್. ಆದ ಮೇಲೆ ನಮ್ಮ ಕೊನೆಯ ಪ್ರಾಜೆಕ್ಟ್ ಇದೆ. ನಾನು ಸಂದೇಶದಲ್ಲಿ ಹೇಳುತ್ತಿದ್ದೇನೆ 30 ಜೂನ್ 2021 ಪ್ರತಿಯೊಂದು ಜಿಲ್ಲೆಯಲ್ಲಿ ಎಸ್ಟಾಬ್ಲಿಷ್ ಮಾಡುವವರಾಗಿದ್ದೇವೆ. ಪ್ರೇಸ್ ದ ಲಾರ್ಡ್ ಹಾಲೆಲೂಯಾ. ನಾಟ್ ವೇ ಫಾರ್ ನಥಿಂಗ್, ಯು ಡೂ ದಟ್. ಅದಕ್ಕಾಗಿ ನಾವು 25 ಲೀಡರ್ ಅನ್ನು ಹುಡುಕುತ್ತಿದ್ದೇವೆ. ಅದಕ್ಕಾಗಿ ನಾವು 50 ಲೀಡರ್ ಅನ್ನು ಹುಡುಕುತ್ತಿದ್ದೇವೆ. 15 ಜಿಲ್ಲೆಯವರೆಗೆ ಹೋಗುವರು. ನಿಮ್ಮ ಮನಸ್ಸನ್ನು ನೀವು ಮಾಡಿಕೊಳ್ಳಿರಿ. ಇವರು ನಿಮ್ಮ ಜೊತೆ ಮಾತನಾಡುವರು. ಹೇಳಬೇಡಿರಿ ನಾನು ಆಗಲು ಸಾಧ್ಯವಿಲ್ಲ. ಯಾರಿಗೆ ಗೊತ್ತು, ನೀವೇ ಆ ಮನುಷ್ಯನಾಗಿರಬಹುದು. ದೇವರು ಹೇಗೆ ನನ್ನ ಹಾಗೆ ಈ ರೀತಿ ಹೇಳಬಹುದು? ಪರಮೇಶ್ವರನು ಹೇಳುತ್ತಾನೆ ನೀವು ಮಾಡಬಹುದು. ನಾನು ನಿಮ್ಮ ಜೊತೆ ಮಾತನಾಡುವಾಗ ನಿಮ್ಮ ಹೃದಯದಲ್ಲಿ ಅದು ಬರ್ತಿರಬಹುದು. ಒಬ್ಬನಾಗಿದ್ದೇನೆ. ಪ್ರಶ್ನೆ ಬಂದರೆ ನೀವು ತಿಳಿದುಕೊಳ್ಳಿರಿ, ನೀವೇ ಆಗಿದ್ದೀರಿ. ತಿಳಿಯುತ್ತಿದೆಯೇ? ಹೇಗೆ ಹೇಳಿದೆ 50 ಜನರು ಎಂದು ನೀವು ಹೇಳಿದಾಗ ನಾನು ಇದ್ದೇನಾ ಅದರಲ್ಲಿ? ನೀವು ಇದ್ದೀರಿ, ನೀವು ಕೂಡ ಇದ್ದೀರಿ. ನಿಮ್ಗೆ ತಿಳಿದು ಬಂತೆ ಇವರ ಕೆಲಸವು ಹೇಗಿರುತ್ತದೆ? ನಾನಂತೂ ಅಲ್ಲ. ಅಷ್ಟು ಜನರಿಂದ ದೇವರಿಂದ ಮಾತುಕತೆ ಆಯಿತು. ಹಾಲೆಲೂಯಾ. ಹುಡುಕುತ್ತಿದ್ದೇವೆ 50 ಲೀಡರ್ಸ್ ಅನ್ನು. 15 ಡಿಸ್ಟ್ರಿಕ್ಟ್ ಅನ್ನು ಅಡಾಪ್ಟ್ ಮಾಡಬೇಕು. ನಾವು ನಿಮಗೆ ಟ್ರೈನ್ ಮಾಡಬೇಕು. ಯಾವುದು ದೊಡ್ಡ ಕೆಲಸವಲ್ಲ. 15 ಡಿಸ್ಟ್ರಿಕ್ಟ್ ಅನ್ನು 3 ದಿನ ರಜೆಯನ್ನು ತೆಗೆದುಕೊಂಡರೆ ನೀವು ಮಾಡಬಹುದು. ನಮಗೆ ಗೊತ್ತಿದೆ ಹೇಗೆ ಮಾಡುವುದಿದೆ. ಇದನ್ನು ಮಾತ್ರ ಆಲ್ರೆಡಿ ಟೀಮ್ ಇದೆ. ನಾನು ಬಯಸುತ್ತೇನೆ ನಮ್ಮ ಕಡೆಯಿಂದ ಅಲ್ಲಿ ಜನರು ಹೋಗಬೇಕೆಂದು. ಕಣ್ಣಿನಿಂದ ಅದನ್ನು ನೋಡುವುದಿದೆ. ಡಿಸ್ಟ್ರಿಬ್ಯೂಷನ್ ನೀವೇ ಅದು ಆಗಿದ್ದೀರಿ. ನಾನು ನಿಮ್ಮನ್ನು ಮುಂಬೈಯಿಂದ ಕಳಿಸುವುದಿದೆ. ಭಾರತದ ಕೊನೆಯಲ್ಲಿ, ಭಾರತದ ದಿಕ್ಕುಗಳಲ್ಲಿ ನೀವು ಕೇಳುತ್ತಿದ್ದೀರಾ. ನನ್ನ ಹತ್ರ ಬಂದು ಕುಳಿತುಕೊಂಡು ನೀವು ಹೇಳಿದ್ದೀರಿ. ನಿಮಗೆ ಆವಾಗ ಕಣ್ಣುಗಳಿಂದ ನೋಡಿದ್ದೇನೆ. ಸರಿ ಇದೆ, ನಿಜವಾಗಲೂ ಚರ್ಚ್ ಇದೆ. ಪ್ರೇಸ್ ದ ಲಾರ್ಡ್. ನಿಮಗೆ ತಿಳಿಯುತ್ತಿದೆಯೇ? ನಾನು ಬಯಸುತ್ತೇನೆ ನಾವೇ ಹೋಗಬೇಕು ಇಲ್ಲಿಂದ. ಇದೆಲ್ಲ ಬರೀ ಗೋರೆಯಿಂದ ಅಲ್ಲ, ಮುಂಬೈನಲ್ಲಿ ಎಷ್ಟಿದೆ ಅಲ್ಲಿವರೆಗೂ ನಮ್ಮ ಚರ್ಚ್ಗಳಿದ್ದೇವೆ. ಅಲ್ಲಿಂದ ಪ್ರೇಸ್ ದ ಲಾರ್ಡ್. ನಿಂತುಕೊಳ್ಳೋಣ ಮತ್ತು ದೇವರಿಗೆ ಧನ್ಯವಾದವನ್ನು ಹೇಳೋಣ. ಪವಿತ್ರ ಕರವನ್ನು ಮೇಲೆ ಕೆತ್ತಿರಿ. ದೇವರಿಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ. ಧನ್ಯವಾದ ಹೇಳಿರಿ. ನಮ್ಮ ಮುಂದೆ ಬರುವ ಪ್ರೋಗ್ರಾಮ್ಸ್ಗೋಸ್ಕರ ಧನ್ಯವಾದ ಹೇಳಿರಿ. ನಿಮ್ಮ ಕೈಗಳನ್ನು ಮೇಲೆ ಎತ್ತಿ ಧನ್ಯವಾದ ಹೇಳಿರಿ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪರಮಪಿತನ ಪ್ರೀತಿ, ಸ್ವಾಮಿಯ ಅನುಗ್ರಹ, ಆತ್ಮನ ನಡೆಸುವಿಕೆ ಮತ್ತು ಸಹಭಾಗಿತ್ವತೆ ಜೊತೆ ಯಾವಾಗಲೂ ಇರುವುದು ಯೇಸುವಿನ ನಾಮದಲ್ಲಿ. ಆಮೇನ್. ಆಮೇನ್. ಯಾವಾಗಲೂ ಶುಭವು ಕೃಪೆಯು ನನ್ನ ಜೀವನದಲ್ಲಿ ಯಾವಾಗಲೂ ಹಿಂಬಾಲಿಸುವುದು. ಯಾವಾಗಲೂ ಯೋಹನನ ಮಂದಿರದಲ್ಲಿ ನೆಲೆಸುವೆನು. ಯೇಸುವಿನ ನಾಮದಲ್ಲಿ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. Subscribe to our channel, hit the bell icon, like, comment and share. Thank you.
and God bless you.